And to reveal Pinaka ಸಿನಿಮಾದಲ್ಲಿ ಯೂಸ್ ಮಾಡಲಾಗಿರುವಂತಹ ವಿಶೇಷವಾದ ಖಡ್ಗ sword. ಆಕ್ಚುಲಿ ಈಗ ಟೀಸರ್ ಲಾಂಚ್ ಆಗೋದು ಹೇಗಪ್ಪ ಅಂತ ಹೇಳಿದ್ರೆ ಸರ್ರು ಆ ಸ್ವೋರ್ಡ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ನಮ್ಮ ಸ್ಕ್ರೀನ್ ಹೀಗೆ ತೋರಿಸಿದ ಹಾಗೆ ಟೀಸರ್ ಲಾಂಚ್ ಆಗತ್ತೆ. ಸೊ ಒಂದ್ ರೀತಿ ಹೇಳ್ಬೇಕಂದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆಗೆ ಖಡ್ಗ ಸೇರಿ ಟೀಸರ್ ಲಾಂಚ್ ಮಾಡ್ತಿದೆ. Yes. ಟೀಸರ್ ಲಾಂಚ್ ಇವೆಂಟ್ ಇಷ್ಟೊಂದು ಖುಷಿಯಿಂದ ಮಾಡ್ತಿದ್ದಾರೆ. ಮಜವಾಗಿದೆ. ಇನ್ ಸಿನಿಮಾ ಇನ್ ಹೇಗಿರ್ಬೇಕು. Once more. Switch gear. Yes. Cut ಮಾಡು ಮತ್ತೆ. ಸೈಡ್ ವಿಂಗ್ ಗೆ ಎಲ್ಲರೂ ಬಂದು ಗಣೇಶ್ ಈಗ ಖಡ್ಗವನ್ನ ಈ ಕಡೆ ಕ್ಲಿಯರ್ ಮಾಡಿ. ಡ್ಯಾನ್ಸ್ ಮಾಸ್ಟರ್ ಆಗಿದ್ರಿ, ಈಗ ನಿರ್ದೇಶನ ಮಾಡ್ತಾ ಇದ್ದೀರಾ. ಸಿನಿಮಾಲ್ ಏನಿರುತ್ತೆ ಅಂತ ತುಂಬಾ ಜನ ನನಗೆ ಎಲ್ಲರೂ ಕೇಳ್ತಾ ಇದ್ರು. ಬಟ್ ನಾನು ಹೇಳಕ್ ಇಷ್ಟಪಟ್ಟಿರ್ಲಿಲ್ಲ, ಸ್ಕ್ರೀನ್ ಮೇಲೆ ತೋರಿಸ್ಬೇಕು ಅನ್ಕೊಂಡಿದ್ದೆ. ಟೆಕ್ನಿಷಿಯನ್ ಆಗಿ ನನಗೊಂದು ಡ್ರೀಮ್ ಇತ್ತು. ನಾನು ಗಣೇಶ್ ಸರ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಅವರಲ್ಲಿರೋ ಒಂದು ಸ್ಟೈಲು, ಅವರಲ್ಲಿರೋ ಒಂದು ಅಫೋರ್ಸು ನಾನು ತುಂಬಾ ಸರಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಅದನ್ನ ನಾನು ತೋರಿಸ್ಬೇಕು ಸ್ಕ್ರೀನ್ ಮೇಲೆ ಅಂತ ಅನ್ಕೊಂಡೆ. ಬಟ್ ಇದು ಫಸ್ಟ್ ಟೈಮ್ ನಾನು ತೋರಿಸ್ತಾ ಇದ್ದೀನಿ. ಇನ್ನೂ ತುಂಬಾ ಸ್ಟಫ್ ಇದೆ ನಮ್ಮ ಸಿನಿಮಾದಲ್ಲಿ. ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಇನ್ನೊಂದಷ್ಟು ಸ್ಟಫ್ ನಾವು ರಿಲೀಸ್ ಮಾಡ್ತಾ ಇದೀವಿ. ಬಟ್ ಇದು ಓಪನಿಂಗು, ಇದೆಲ್ಲ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಮೊದಲನೇದಾಗಿ ಸಿನಿಮಾ ಕತೆ ಅಂತ ಏನಾದ್ರು ಹೇಳ್ಬೇಕು ಅಂದ್ರೆ, ಒಂದು ಹೀರೋ ಅವ್ರು ಕನೆಕ್ಟ್ ಆಗಿರೋ ಏನೇನೋ ಒಂದು ಅಂಶ ಇರುತ್ತೆ, ಅದನ್ನೆಲ್ಲ ಅವ್ರು ಯಾವ ತರ ರೀಕಾಲ್ ಮಾಡ್ಕೊಂತಾರೆ ಅನ್ನೋದೇ ಈ ಸಿನಿಮಾದೊಂದು ಕತೆ. ಬಟ್ ಗಣೇಶ್ ಸರ್ನ ಎಷ್ಟು ನಾವು ರೊಮ್ಯಾಂಟಿಕ್ ಹೀರೋ ನೋಡಿದೀವೋ ಅಷ್ಟೇ ರೊಮ್ಯಾಂಟಿಕ್ ಹೀರೋ ಆಗಿ ಅಷ್ಟೇ ಫನ್ ಆಗಿರ್ತಾರೆ. ಬಟ್ ಅವ್ರದೇ ಅಂತ ಒಂದು ಹೊಸ ಸ್ಟೈಲ್ ಇದರಲ್ಲಿ ರಿವೀಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಸರ್. ಆಮೇಲೆ ನನ್ಗೆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ಬೇಕಾದ್ರೆ ನನ್ನಲ್ಲಿರೋ ಒಂದು ಕಲೆ ಗುರುತಿಸಿ ಕೃತಿ ಮೇಡಮ್, ವಿಜಯ ಮೇಡಮ್, ನಮ್ಮೆಲ್ಲರಿಗೂ ಬಾಸು TG ವಿಶ್ವಪ್ರಸಾದ್ ಸರ್, ಅವರು ನನಗೆ ಈ ತರ ನೀವು ಮಾಡ್ಬೋದು, ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಅಂತ ಗುರುತಿಸಿ ಇಲ್ಲಿವರೆಗೂ ತಗೊಂಡ್ಬಂದಿದ್ದಾರೆ. ವಿಶ್ವ ಸರ್ ಇವತ್ತು ಬಂದಿಲ್ಲ, ನೆಕ್ಸ್ಟ್ ಫಂಕ್ಷನ್ ಇಮಿಡಿಯೇಟ್ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್ ವಿಶ್ವ ಸರ್ ಎಲ್ಲರಿಗೂ. ಮತ್ತೆ ಮಾಧ್ಯಮ ಗುರು ಹಿರಿಯರು ಅಂತಾನೆ ಹೇಳ್ತೀನಿ, ಯಾಕಂದ್ರೆ ಅವ್ರ ಮುಂದೆ ನಾನು ಚಿಕ್ಕ ವಯಸ್ಸಿಂದ ಬೆಳೆದು ಬಂದಿರೋದು. ಮಾಧ್ಯಮ ಗುರು ಹಿರಿಯರಿಗೂ ಮತ್ತೆ ವೇದಿಕೆ ಮೇಲಿರುವಂತ ರಂಗಣ್ಣ ಸರ್ ಆಗ್ಲಿ, ಸಾಧು ಸರ್ ಆಗ್ಲಿ, ರವೀಂದ್ರನಾಥ್ ಸರ್ ಆಗ್ಲಿ, ಇವರೆಲ್ಲ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು ಡ್ಯಾನ್ಸರ್ ಆಗಿದ್ದು, ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿದ್ದು, ಕೊರಿಯೋಗ್ರಾಫರ್ ಆಗೋವರೆಗೂ ನಾನು ಇಲ್ಲಿವರೆಗೂ ತಗೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಮುಂದೆ ಇನ್ನೂ ಒಂದಷ್ಟು ಕಂಟೆಂಟ್ ಇದೆ, ಬಿಡ್ತೀವಿ. ಹೇಳೋದಕ್ಕಿಂತ ಜಾಸ್ತಿ ನಿಮ್ಗೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. And fans for coming here today. Pinaka is about storytelling of Lord Shiva with grand visuals and high VFX, and we are so excited and happy to be showing you the teaser today. Please do support us and go watch the film on October 2nd. Thank you. Release date already tomorrow. Super. October 2nd is the release date. Thank you so much, ma'am. And ಇವರಿಗೆ ಬೆಂಬಲ ಬಹಳ ಒಂದು ವಿಶೇಷವಾದ ಅನುಭವ ಆಯ್ತು. ಆ ಸಿನಿಮಾಗೆ ಏನ್ ಮಾತಾಡಬೇಕು ಅದು ಪ್ರಕೃತಿನೇ ಕೊಟ್ಬಿಡ್ತು, ಅಷ್ಟು ವಿಶೇಷವಾದಂತ ಆಯ್ತು. ನೆಕ್ಸ್ಟ್ ಡೇ ನೋಡಿದ್ರೆ ಅಲ್ಲಿ ಏನೂ ಇಲ್ಲ, ಮ್ಯಾಜಿಕ್ ತರ ಆಗೋಯ್ತು. ಹೀಗಾಗಿ ಪಿನಾಕ ಹೆಸರೇ ಹೇಳುವಂತಲ್ಲಿ ಪಿನಾಕದಲ್ಲಿ ಒಂದು ವಿಶೇಷತೆ ಇದೆ ಮತ್ತು ಮಾಸ್ ಕ್ಲಾಸ್ ಮತ್ತು ಪ್ಯಾನ್ ಇಂಡಿಯಾಗೆ ಹೇಳಿ ಮಾಡಿಸ್ದಂಗಿದೆ. ಆಲ್ ದ ಬೆಸ್ಟ್ ಧನಂಜಯ್, ಗಣೇಶ್ ಮತ್ತು ಎಂಟೈರ್ ಟೀಮ್ಗೆ ನಮಸ್ಕಾರ. ನಿರ್ಮಾಪಕರಿಗೂ ಮತ್ತೊಮ್ಮೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ರವೀಂದ್ರನಾಥ್ ಸರ್ ನಮ್ಮ ಸಿನಿಮಾನಲ್ಲಿ ಮಂತ್ರಿಯಾಗಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಗೊತ್ತಾಯ್ತು.
ನಮ್ಮ ಕಾರ್ಮಿಕರ ಕಲಾವಿದರ ತಂತ್ರಜ್ಞರ ಒಕ್ಕೂಟದ ಒಂದ್ ರೀತಿಯ ಮಂತ್ರಿ ಅಂತ ಹೇಳ್ಬೋದು, ಪ್ರಧಾನ ಕಾರ್ಯದರ್ಶಿಯಾಗಿ 17 ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆಗಳಿದಂತವರು ಮಾಜಿ ಪ್ರಧಾನ ಕಾರ್ಯದರ್ಶಿ. ಒಬ್ಬ ಸರ್ ಪಾತ್ರ ಪರಿಚಯ. ಮೊಟ್ಟ ಮೊದಲನೇದಾಗಿ ಬರ್ಡೇ ವಿಶಸ್ ಹೇಳಿದ್ದೇವೆ, ಆದರೂ ಮತ್ತೊಮ್ಮೆ ನಮ್ಮ ಗೋಲ್ಡನ್ ಸ್ಟಾರ್ಗೆ ಈ ತಾನೇ ಟೀಸರ್ ನೋಡಿದ್ರಲ್ಲ, ಒಂದು ಆಂತರಿಕ ಸಂಘರ್ಷ ಕಾಣ್ತದೆ. ಆ ಫ್ಲಾಶ್ ಬ್ಯಾಕ್ ಒಂದು 40 ಮಿನಿಟ್ಸ್ ಅಂತ ತಿಂದು ಬಿಟ್ಟಿದ್ದಾರೆ ಗಣೇಶ್ ಅವರು. ಅಂದ್ರೆ ಅದರಲ್ಲಿ ನಾವು ಮಾತೆಲ್ಲ ಅತಿಶಯೋಕ್ತಿ ಇಲ್ಲ. ಆಂತರಿಕ ಸಂಘರ್ಷನ ಕೆಲವೊಂದು ಕಡೆ ಡೈಲಾಗಿ ಇಲ್ಲದೆ ಬರೀ ಕಣ್ಣಿನ ಭಾವನೆಗಳ ಮುಖಾಂತರ ಅವರು ವ್ಯಕ್ತಪಡಿಸಿರೋದಾಗಲಿ. ಬೇಸಿಗೆ ಪ್ರೊಡ್ಯೂಸರ್ ಹೇಳಿದ್ರು 40 ದಿವಸ ಶೂಟ್ ಮಾಡಿದಾಗ ಕಂಪ್ಲೀಟ್ ಉರಿ ಬಿಸಿಲು, ಆ ಬಿಸಿಲಲ್ಲಿ ಅವರು ಆ ವೇಷಭೂಷಣಗಳನ್ನ, ಆ ಒಂದು ಚರ್ಮದ ಕವಚಗಳನ್ನ ಹಾಕೊಂಡು ಆ ವೇಷಭೂಷಣಗಳ ಜೊತೆಗೆ ಅವರು ಶೂಟಿಂಗ್ ಮುಗಿದ್ಮೇಲೆ ಆ ಬಟ್ಟೆ ಎಲ್ಲ ತೆಗೆದು ಫುಲ್ ಬೆವರ್ಪಟ್ಟರು ಅವರು. ಬಟ್ ಅದು ಯಾವುದು ತೋರಿಸದೆ ಆ ಕಾಲಘಟ್ಟದ ಸಮರ ಕಲೆಯನ್ನ ಅತ್ಯಂತ ಮನಮುಟ್ಟುವ ಹಾಗೆ ಅವರು ಪ್ರದರ್ಶನ ಮಾಡಿರೋ ರೀತಿ ಆಗಲಿ, ಕೆಲವೊಂದು ಕಡೆ ಮಾತುಗಳನ್ನ ಮೃದುವಾಗಿ, ಕೆಲವೊಂದು ಕಡೆ ಅಧಿಕಾರಯುತ ಘರ್ಜನೆ ರೂಪದಲ್ಲಿ ಮಾತಾಡಿರೋದಾಗ್ಲಿ, ಈ ಎಲ್ಲ ವಿಚಾರಗಳನ್ನು ಗಮನಿಸ್ತಾ ಇದ್ರೆ ನಿಜವಾಗ್ಲೂ ಗೋಲ್ಡನ್ ಸ್ಟಾರ್ ಬರೀ ಗೋಲ್ಡನ್ ಸ್ಟಾರ್ ಅಲ್ಲ, ಬರೀ ಪ್ರೇಮ ಕಥೆಗಳಿಗೆ, ನವಿರಾದ ಪ್ರೇಮ ಕಾವ್ಯಕ್ಕೆ ಮಾತ್ರ ಅಲ್ಲ, ಇನ್ನು ಮುಂದೆ ಯಾವುದೇ ಹಿಸ್ಟಾರಿಕಲ್ ಕ್ಯಾರೆಕ್ಟರ್ಸ್ ಇದ್ರು ಆ ಪಾತ್ರಗಳಿಗೆ ಅವರು ಜೀವ ತುಂಬುತ್ತಾರೆ. ಗೋಲ್ಡನ್ ಸ್ಟಾರ್ ಜೊತೆಗೆ ಎಂಪರರ್ ಸ್ಟಾರ್ ಅನ್ನೋ ಬಿರುದು ಕೂಡ ಅವರಿಗೆ ಬರೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕಲಿತಾ ಇದ್ದೀನಿ ಇವಾಗ. ನಾನು ಆಕ್ಚುಲಾಗಿ ಈ ಮೂವಿ ಒಂದು ಕರೆ ಅಂದ್ರೆ, ನಾನು ಈ ಮೂವಿಗೆ ಆಕ್ಟ್ ಮಾಡಿರೋದು ಒಂದು ಕರೆ. ನಾನು US ಅಲ್ಲಿ ಸೆಂಟ್ ಲೂಯಿಸ್ ಅಲ್ಲಿ ಒಂದು ಶೋ ಪರ್ಫಾರ್ಮೆನ್ಸ್ ಹೋಗಿದೆ. ಸೊ ಅಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಮೂವಿ ಪ್ರೊಡ್ಯೂಸರ್ ವಿಶ್ವಪ್ರಸಾದ್ ಸರ್ ಮೀಟ್ ಮಾಡಿದೆ. ನನಗೆ ಅವ್ರು ಯಾರಂತ ಗೊತ್ತಾಗಿಲ್ಲ ಫಸ್ಟ್. ಸೊ ಒಂದು ಆಲ್ಮೋಸ್ಟ್ 4 hours ಮಾತಾಡಿದ್ವಿ. ಹಂಗೆ ನೈಟ್ ಫುಲ್ ಮಾರ್ನಿಂಗ್ ಫ್ಲೈಟ್ ಇತ್ತು, ನೈಟ್ ಇಂದ ಮಾರ್ನಿಂಗ್ ವರೆಗೆ ಮಾತಾಡಿದ್ವಿ. ಆಮೇಲೆ ಗೊತ್ತಾಯ್ತು ಅವ್ರದೇ ವಿಶ್ವಪ್ರಸಾದ್ ಸರ್ ಅಂತ. ಅದೇ ಒಂದು ಸರ್ಪ್ರೈಸ್ ಇತ್ತು. ಆಮೇಲೆ ಅವ್ರು ಹೇಳಿದ್ರು ಈ ತರ ಕನ್ನಡದಲ್ಲಿ ಒಂದು ಮೂವಿ ಮಾಡ್ತೀವಿ, ನಾನು ಡೈರೆಕ್ಟ್ ಹೇಳ್ತೀನಿ ನೀವು ಹೋಗಿ ಅಲ್ಲಿ ಮೀಟ್ ಮಾಡಿ ಅಂತ. ಸೊ ಅಲ್ಲಿಂದ ಬಂದಿದ್ವಿ. ನಾವು ಇದಕ್ಕೆ ಮುಂಚೆ ಮೀಟ್ ಮಾಡಿದ್ವಿ, ಬಟ್ ಅಷ್ಟು ಕ್ಲೋಸ್ ಇಲ್ಲ. ನಾನು ಮೀಟ್ ಮಾಡಿದ ಫಸ್ಟ್ ದಿನ ಅಂದ್ರೆ ಬ್ರದರ್ ಬಂದ್ಬಿಟ್ಟಿದೆ. ಸೊ ಎಲ್ಲರೂ ಡೈರೆಕ್ಟ್ ಕರಿತಾರೆ, ನಾನು ಮತ್ತು ಬ್ರದರ್ ಅಂತ ಕರ್ತಾ ಇದ್ದೀನಿ ಇವಾಗ ಬರ. ಸೊ ಇವಾಗ ಹೆಂಗಂದ್ರೆ ಒಂದೊಂದು ಕಲಿತಾರ, ನಂದು ಟ್ಯಾಲೆಂಟ್ ಇದೆ, ಏನ್ ಬೇಕಾದ್ರೂ ನಾನು ಮಾಡಿಸ್ಬೋದು, ಬಟ್ ಅದು ಮಾಡೋರು ಬೇಕು, ಶಿಲ್ಪಿ ಬೇಕಲ್ವಾ. ಆ ತರ ಜೀವನದಿಂದ ಇದು ಮಾಡುತ್ತೆ, ಇದು ಮಾಡಿ ಇದು ಬರುತ್ತೆ ಅಂತ ಏನೇನೋ ನನಗೆ ಇದೆಲ್ಲ ನಾನು ಮಾಡ್ತೀನಿ ಅಂತ ಒಂದು ಕ್ವಶನ್ ಮಾತ್ರ ಅವಾಗ ಬರುತ್ತೆ. ಇವ್ರು ಇದೆಲ್ಲ ನೀವು ಈಸಿಯಾಗಿ ಮಾಡ್ಬಿಡ್ತಾರೆ, ಹಿಂಗ್ ಮಾಡಿ ಹೆಂಗ್ ಮಾಡಿ ಅಂತ ನಾನು ಎಂಕರೇಜ್ ಮಾಡಿ ಈ ಮೂವಿ ಏನೋ ಮಾಡ್ಬಿಟ್ರು. ನನಗೆ ಏನಪ್ಪ ಇದನ್ನ ನಾನೇ ಮಾಡಿದ ಅಂತ ಆಯ್ತು. ಸೊ ಅಷ್ಟು ನಾನು ಯೂಸ್ ಮಾಡಿದ್ರು. ಸೊ ಮೇಡಮ್ ವಿಜಯ ಮೇಡಮ್ ಅವರು ನನಗೆ ಯಾವಾಗಲೂ ಅವರೇ ಎಂಕರೇಜ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ಬೋದು. ಸೊ ಈ ಪ್ರೊಡ್ಯೂಸರ್ ಟೀಮಿಗೆ, ಡೈರೆಕ್ಟರ್ ಟೀಮಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ನಮ್ದು ಗಣೇಶ್ ಅವ್ರಿಗೆ ಹೇಳ್ಬೇಕು, ಅವರು ತುಂಬಾ ಫ್ಯಾನ್. ನಾನು ಮುಂಗಾರು ಮಳೆಯಿಂದ ಆಲ್ಮೋಸ್ಟ್ ಒಂದು 10 ಸಾರಿ ನಾನು ನೋಡಿದ್ದೀನಿ ಆ ಟೈಮಲ್ಲಿ. ಸಾಂಗ್ಸ್ ನಾನು ಬರಲ್ಲ ಅಂದ್ರೂ ಸುಮ್ಮನೆ ಅಮ್ಮಿಂಗಲ್ಲಿ ನಾನು ಯಾವಾಗ ಬ್ಯಾಂಗ್ಳೂರ್ ಬಂದ್ರು ನನ್ನ ಕಾರಲ್ಲಿ ಆ ಸಾಂಗ್ ಓಡ್ತಾ ಇದೆ. ಸೊ ನಾನು I didn't expect I am work with him. So but ನನ್ನ ಆಸೆ ಇತ್ತು, ಆಸೆ ಎಲ್ಲೋ ಹೋಗಿ ಎಲ್ಲೋ ಬಂದು ಅದು ಈ ಮೂವಿಲಿ ನನ್ಗೆ ಖುಷಿ ಆಯ್ತು. ರಂಗಣ್ಣ ಸರ್ ಜೊತೆ ಒಂದು ಮೂವಿ ಮಾಡಿದ್ದೀನಿ. ಸೊ ತುಂಬಾ ಖುಷಿ ಆಯ್ತು. ಇವರು ಒಂದು ಸೀನಿಯರ್ ಆರ್ಟಿಸ್ಟ್ ಜೊತೆ ನಾವು ನಮ್ಮ ಸ್ಕ್ರೀನ್ ಶೇರ್ ಮಾಡಿರೋದು. I hope you enjoy my performance in the theater. So ಈ ಮೂವಿ 100% ಪ್ಯಾನ್ ಇಂಡಿಯಾ ಅಲ್ಲಿ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಆಗ್ತಾ ಇದೆ, ಫುಲ್ ಎಂಟರ್ಟೈನ್ಮೆಂಟ್. ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಎವ್ರಿವನ್. ಅಂಡ್ ಯಾವಾಗಲೂ ನನಗೆ ಪ್ರೆಸ್ ಅಂಡ್ ಮೀಡಿಯಾ ಯಾವಾಗಲೂ ಸಪೋರ್ಟ್ ಇರುತ್ತೆ. ಸೊ ಈ ಮೂವಿಗೆ ನನಗೆ ಸಪೋರ್ಟ್ ಮಾಡಿ, ಈ ಟೀಮಿಗೆ ಸ್ವಲ್ಪ ಚೆನ್ನಾಗಿ ನೀವು ನಿಮ್ಗೆ ಏನು ಮಾಡ್ತೀರೋ ಅದು ಮಾಡಿ. ನಾವು ಕನ್ನಡ ಇಂಡಸ್ಟ್ರಿನ ಆಲ್ರೆಡಿ ಒಂದ್ ರೇಂಜ್ಗೆ ಹೋಗಿದೆ ಇಂಡಿಯಾದಲ್ಲಿ KGF, ಆಮೇಲೆ ಕಾಂತಾರ ತರ, ಆಮೇಲೆ ಪಿನಕಾನು ಒಂದು ಮೈಲೇಜ್ ಮಾಡ್ಬೇಕು, ರೀಚ್ ಆಗ್ಬೇಕಂತ ಹೇಳ್ಬಿಟ್ಟು ನನ್ನ ತಮಿಳು ಅರ್ಥ ಒಳಗಡೆ ಬಂದ್ಬಿಡ್ತಾರೆ. ಸೊ ದಯವಿಟ್ಟು ಕೇಳ್ಕೊಂತೀನಿ. ಹೌದು. ಥ್ಯಾಂಕ್ ಯು ಸೋ ಮಚ್. ಐ ಲರ್ನ್ ಮೋರ್ ಕನ್ನಡ ಅಂಡ್ ಇನ್ ಫ್ಯೂಚರ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ವಂಡರ್ಫುಲ್ ಆಪರ್ಚುನಿಟಿ. ನಾನು ಆವಾಗ ಹೈದರಾಬಾದ್ ಹೋಗ್ತೀನಿ, ಸ್ವಲ್ಪ ಎಲ್ಲಾ ಭಾಷೆ ತಜ್ವೀಜ್ ಆಗಿಬಿಡುತ್ತೆ.
ಅಲ್ಲ ಅವರು ಅದಕ್ಕೆ ನಾನು ಆಗ್ಲೇ ಹೇಳಿದ್ದು ಕರ್ನಾಟಕದ ಹುಡುಗಿನೇ ಮದ್ವೆ ಆಗಿದ್ದಾರೆ ಇವರು ತಮಿಳ್ನಾಡಿಂದ ಬಂದು ಅದಕ್ಕೆ ಇಷ್ಟು ಮಟ್ಟಕ್ಕಾದ್ರೂ ಕನ್ನಡ ಮಾತಾಡ್ತಿದ್ದಾರೆ ಇವಾಗ. ಆಲ್ ದಿ ವೆರಿ ಬೆಸ್ಟ್, ಗಾಡ್ ಬ್ಲೆಸ್ ಯು ಗಣೇಶ್ ಜಿ. ಎಸ್ ಸರ್, ಈ ಮೂವರ್ ಇದ್ರೆ ಅಲ್ಲೊಂದು ಮ್ಯಾಜಿಕ್ ನಡೆಯುತ್ತೆ. ಬರೀ ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ, ಆಫ್ ಸ್ಕ್ರೀನ್ ಕೂಡ ನಮ್ಮನ್ನ ನಗಿಸ್ತಾ ಸಾಕ್ತಾರೆ. ಸೊ ಈ ಮೂವರು ಒಟ್ಟಿಗೆ ವೇದಿಕೆ ಕೂತಿರೋದು ನೋಡ್ರೆ ಖಂಡಿತ ಈ ಮ್ಯಾಜಿಕ್ ಸಿನಿಮಾದಲ್ಲೂ ವರ್ಕೌಟ್ ಆಗಿರುತ್ತೆ ಅನ್ನೋದು ನನ್ನ ಭಾವನೆ. ಗಣೇಶ್ ಅವರ ಏನ್ ಹೇಳೋದು, ಈ ನಮ್ಮ ಡೈರೆಕ್ಟರ್ ನಮ್ಮಿಬ್ರು ನನಗೂ ಸಾಧಕ್ ಹೋಗಲಿ ಇಬ್ರಿಗೂ ಬಿಲ್ಡಿಂಗ್ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಸರ್ ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ತೀನಿ ಅಂತ ಹೇಳೋ. ನಮ್ಗೆ ಈ ಸೀನಲ್ಲಿ ಇಲ್ವೆಲ್ಲ, ಈ ಪುರಾಣದ ಸೀನಲ್ಲಿ ನಾವು ಇಲ್ವೆಲ್ಲ ಹೋಗಿ 3 ದಿನಕ್ಕೆ ಬಿಲ್ಡಿಂಗ್ ಇಬ್ರಿಗೂ ಬಿಲ್ಡಿಂಗ್ ಮಾಡಿಸಿ ಮಲಗಿಸ್ಬಿಟ್ರು ಸರ್ ನೀವು ಇದೆಂತ ರಂಗಸ್ಥಳದ ರಂಗನಾಥಸ್ವಾಮಿ ದೇವಸ್ಥಾನದಲ್ಲಿ ಏನ್ ಬರ್ತೀರಾ ಸರ್ ಅಂತ ಹೇಳಿದ್ರು ಈ ಡೈರೆಕ್ಟರ್ ನಮ್ಗೆ. ಏನ್ ಡೈರೆಕ್ಟರ್ ಈಗ ಮಾಡೋದು ನೀವು? ನಾವು ಅಯ್ಯೋ ನಾವು ಎಲ್ಲಿ ಪುರಾಣದಲ್ಲಿ ಇಲ್ಲೇ ಇರೋಲ್ಲ ಅಂತ ನಾವು ಬಾಧೆ ಪಡ್ತಿದ್ವಿ. ಸಾಧು ಬಗ್ಗೆ ಬೇಡ ಒಂದ್ ಲೆಕ್ಕ ಇದ್ದಾಗ ಅವೆಲ್ಲ ಈ ಜೀಗುಂಬ ಎಲ್ಲ ಮಾಡಿದಿರಲ್ಲ ಅದಕ್ಕೆ ನಮ್ಮ ಸಂಬಂಧಿಕರೆಲ್ಲರಿಗೂ ಸ್ವಾಗತ. ಬಹಳ ಖುಷಿ ಆಯ್ತು. ನೀವು ನಮ್ಮ ನಮ್ಗೆ ರೀಲ್ ಸಂಬಂಧ ಅಲ್ಲ, ರಟ್ ಸಂಬಂಧ ನೀವು. ಯಾಕೆಂದ್ರೆ ಉಳ್ಸೋದ್ ನೀವೇ, ಅಳ್ಸೋದ್ ನೀವೇ, ಬೆಳೆಸೋದ್ ನೀವೇ. ಅದಕ್ಕೋಸ್ಕರ ನಮ್ಮ ಸಂಬಂಧಿಕರು ನೀವು. ಪಿನಾಕ ನಾನೆಲ್ಲೋ ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಈ ಅಮೆರಿಕನ್ ಅಧ್ಯಕ್ಷ ಮಾಡಿದ್ಮೇಲೆ ಈ ನಮ್ದು ಪಾಪ ನಮ್ಮ ನೆಂಟರು ಅವರು ಆಕ್ಚುಲಿ ಬೆಂಗಳೂರಿಗೆ ನೆಂಟರು ನನ್ನ ಕೋಪ ಮಾಡ್ಕೊಂಡ್ಬಿಟ್ಟು ಸಿನಿಮಾ ಮಾಡೋದು ಬಿಟ್ಬಿಟ್ರಲ್ಲ ಕಾರಣ ಅಂತ ನಾನು ಕರ್ಮಕೃತಿ ಅಜ್ಜಿಯವ್ರಿಗೆ ಬಂದಿದ್ಯಾ, ನೀನ್ ಕನ್ನಡ ಮಾತಾಡಿದ್ಯಾ? ಹೌದಲ್ವಾ? ನಂದು ಅನುಮಾನ ಆಗ್ಬಿಟ್ಟಿತ್ತು ಇದಾಕೆ ಅಂತ. ಆದ್ರೆ ವಿಶ್ವಪ್ರಸಾದ್ ಅವರು ನಿಜವಾಗ್ಲೂ ತುಂಬಾ ಒಳ್ಳೆ ದೊಡ್ಡ ಪ್ರಾಜೆಕ್ಟ್ ನ ಈ ತಂಡಕ್ಕೆ ತಂದಿದ್ದಾರೆ. ಅದು ಈಗ ನೋಡಿದ್ರೆ ಬಹಳ ಖುಷಿ ಆಯ್ತು. ಇದು ನಿಲ್ಸೋದ್ ಬೇಡ, ಹೀಗೆ ವಿಶ್ವಪ್ರಸಾದ್ ಅವರು ಮುಂದುವರಿಸ್ಕೆ ಅಂತ ನಾವು ಕೇಳ್ಕೊತೀವಿ. ಯಾಕೆಂತಂದ್ರೆ ಅವರು ಮೂಲತಃ ತಿಳಿದವರಾದ್ರು ಅರ್ಧ ನೆಂಟರು ನಮ್ಗೆ ಅಲ್ವಾ, ಗಾಂಧಿ ಬಸವಗುಡಿ ಅಲ್ವಾ, ಮತ್ತೆ ನೆಂಟರು ಭಾಗ ಕೊಡ್ಬೇಕಲ್ಲ. ಈಗ ವಿಜಯ್ ಅವರಿದ್ದಾರೆ ಇಲ್ಲಿ ಹೆಂಗ್ ಕೆಲಸ ಮಾಡೋದು. ಪಾಪ ನಮ್ ಕೃತಿ ಈ ಸಾಲು ಕುಕ್ಕಿನ ಬಿಡ್ತಿರ್ಲಿಲ್ಲ ಅಮೆರಿಕದಲ್ಲಿ. ಸುಮ್ನೆ ನಾನು ಚಾಲೆಂಜ್ ತಿನ್ಬೇಕು ಅಂತ ಅನ್ಸ್ಬಿಡೋದು ಅಂತ ಅನ್ನೋರಲ್ಲಿ ಪಾಪ ಹುಡುಗಿಯೋ ಹುಡುಕ ತಾಮನ್ ಕೊಡೋದು ಏನೇನೋ ತೊಂದರೆ ಮಾಡ್ಬಿಟ್ಟಿತ್ತು ಈ ಸಾಲುವಲ್ಲಿ. ಆ ಮಗು ಬಿಡ್ತಿರ್ಲಿಲ್ಲ ಅಮೆರಿಕದಲ್ಲಿ. ಹಾಗೆ ನಿಜವಾಗ್ಲೂ ಅಲ್ಲಿ ತುಂಬಾ ಎಲ್ಲ ಇನಿಷಿಯೇಟ್ ತಗೊಂಡು ಓಡಾಡಿದ್ದು ಕೃತಿ ನಮ್ಮ ಆ ಸಿನಿಮಾಗೆ. ಇಲ್ಲಿ ವಿಜಯ್ ಅವರು ಪಾಪ ಅವ್ರ ಜೊತೆಗೆ ಆಕ್ಟ್ ಮಾಡಿದ್ರೆ ಡ್ಯಾನ್ಸ್ ಮಾಡಿಸಿದ್ರೆ ನಿಮ್ಗೆ ಮಾಸ್ಟರ್ ಅಲ್ವಾ, ಎಲ್ಲ ಸಲೀಸಾಗಿ ಎಲ್ಲ ಬರಲಿ ಅಂತ. ಪಿನಾಕ ನಿಜವಾಗ್ಲೂ ನೋಡಿದ್ರೆ ಬೇರೆ ತರ ಖುಷಿ ಆಯ್ತು. ಇನ್ನು ನಾವು ಗಣಪಂದು ಮೆಗಾ ಸ್ಟಾರ್ ಆಯ್ತು, ಇನ್ನು ಗೋಲ್ಡನ್ ಸ್ಟಾರ್ ಅಲ್ಲಿ ಕೂತಿದ್ದಾನೆ. ನಿನ್ಗಪ್ಪ ಟೈಟ್ಲಿ ಮುಂದೆ ಅಪ್ಪಂದು ಇವಾಗ ಗೋಲ್ಡನ್ ಮೆಗಾ ಸ್ಟಾರ್, ಈಗ ಗೋಲ್ಡನ್ ಸ್ಟಾರ್ ಇವಾಗ. ಓಕೆನಾ? ಸೂಪರ್. ಗಣೇಶನೇ ಸಾಟಿ. ಗಣೇಶನ್ ಬೇಕಾದ್ರೂ ಗಣೇಶನೇ ಮುರಿಬೇಕು. ಮುಂಗಾರು ಮಳೆ ಮುರಿಬೇಕು, ಗಾಳಿಪಟ ಹಾಕ್ಬೇಕು, ಚೆಲ್ಲಾಟ, ಚಿತ್ತಾರ, ಗಣಪನ್ ಬೇಕಾದ್ರೆ ಗಣಪನೇ ಮುರಿಬೇಕು. ಯಾಕೆಂದ್ರೆ ಈ ತರದೊಂದು ಪುರಾಣ, ಜನಪದ, ಇತಿಹಾಸ ಈ ತರದ ಕಥೆಗಳು ಬಂದ್ರೆ ಜನರು ನಿಮ್ಗೆ ಗೊತ್ತು. ಗಣಪನ್ ಭಾಷೆ ಮತ್ತೆ ಅದರಲ್ಲಿ ಬರುವಂತ ಸಂಭಾಷಣೆ ಒಂದು ರೀತಿ ತಲೆದೂಗೊಂಡಿರ್ತವೆ. ಯಾಕೆಂದ್ರೆ ಸುಲಲಿತವಾಗಿ ಅದು ಮೈಗೂ ಸೇರ್ಕೊಂಡ್ಬಿಟ್ಟಿರ್ತದೆ ಗಣಪನ್ಗೆ. ನನಗೆ ಇದು ಪೊಲೀಸ್ ಸರ್ ಸುಮಾರು ಸತಿ ಹೇಳಿದ್ರು, ಅದನ್ನ ಒಂಥರ ಬಂದ್ಬಿಟ್ಟು ಇಲ್ಲ ಈ ಗಣೇಶ್ ಸರಿ ಈ ತರದೆಲ್ಲ ನಾವು ಪದ್ಯ ಗದ್ಯ ಹಳಗನ್ನಡ ಎಲ್ಲ ಗಣೇಶ್ ಸರಿಯಪ್ಪ ನಮ್ಗೆ ಇದೆಲ್ಲ ನಾವು ಅಲ್ಲಿದ್ದವ್ರಿ ಅಂತ ನೋಡಿ ಪೊಲೀಸ್ ಸರ್. ಹಾಗಾಗಿ ಈ ತರದ ಪುರಾಣ ಪಾತ್ರಗಳಿಗೆ ಈಗ ಶಿಫ್ಟ್ ಆಗಿರೋದಿಲ್ಲ, ಅದು ಇನ್ನೂ ಒಳ್ಳೇದೆ. ನಂಗೆ ಆ ಪ್ರಯತ್ನಗಳು, ಆ ಪ್ರಯೋಗಗಳು ಎಲ್ಲನೂ ಬರ್ಬೇಕಿದೆ. ಈಗ ಇದೊಂದು ನಮ್ಗೆ ಅವರು ಕನ್ನಡಿ ಅಂತ ಹೇಳಿದ್ದಾರೆ, ಅದು ಗೊತ್ತಿಲ್ಲ ರೋಗ ಒಳ್ಳೇದು ಏನೋ. ನಮ್ಗಂತೂ ಒಂದು 2-3 ಒಳ್ಳೇದು ಅವಕಾಶ ಬಂದಿದೆ. ಮಿಕ್ಕಿದ್ದೀವಿ ನಾವು ತೆಲುಗಮ್ಮ ಪೆದ್ದಮ್ಮ ತೆಲಂಗಾಣಮ್ಮ ನಾವು ಕೇಳ್ಬೇಕು. ಅಮ್ಮ ತೆಲುಗಮ್ಮ ಪೆದ್ದಮ್ಮ ತೆಲಂಗಾಣಮ್ಮ ಮಾ ಕನ್ನಡ ಸಿನಿಮಾಗಳು ಅಕ್ಕ ಆಡಂಡಮ್ಮ ಅಂತ ನಾವು ಕೇಳಬೇಕು. ಯಾಕಂದ್ರೆ ಇಲ್ಲಿ ತೆಲುಗು ಸಿನಿಮಾ ಅದು ತಾಬಿಡಿ ದುಮ್ಮೆ ಲೇಪಿಸ್ತಾರೆ ಈ ಕಡೆ. ತಾಬಿಡಿ ತೋಬಿಡಿ ಫುಲ್ ದುಮ್ಮ ಲೇಪಿಸ್ತಾರೆ ಈ ಕಡೆ. ಈಗ ನಾವಲ್ಲಿ ತೆಲುಗಮ್ಮಗೆ ಪೆದ್ದಮ್ಮಗೆ ನಾವು ಕೇಳ್ಬೇಕು. ನಮ್ಮ ಗಣೇಶ್ ಗೋಲ್ಡನ್ ಮೆಗಾ ಸ್ಟಾರ್ದಲ್ಲಿ ಅಂದೂರಿನ ಸುವರ್ಣಮ್ಮ ಪೆದ್ದಮ್ಮ ತೆಲಂಗಾಣಮ್ಮ ಅಂತ ನಾವೀಗ ಹೇಳಿ ಅಂದ್ರಿಗೆ ಆ ಬುದ್ಧಿ ಈಯಣ್ಣಮ್ಮ ತೆಲುಗಮ್ಮ ಅಂತ ನಾವೀಗ ಕೇಳ್ಬೇಕು. ಎಲ್ಲರೂ ನೋಡ್ಬೇಕು ನಮ್ಮ ಸಿನಿಮಾ. ನಾವು ತುಂಬಾ
ತುಂಬಾ ವಿಶಾಲ ಹೃದಯದವರು, ತುಂಬಾ ಜಾಗ ಕೊಟ್ಬಿಟ್ಟಿದ್ದೀವಿ ನಾವು ತೆಲುಗರಿಗೆ, ತಮಿಳರಿಗೆ, ಈ ಮಲಯಾಳದವರು ಬಂದು ಆಕರ್ಷಿಸ್ಕೊಂಡ್ಬಿಟ್ಟವ್ರೆ. ಏನ್ ಸರ್ ಬೇಜಾರು? ಮತ್ತೆ ಖುಷಿ ಆಗ್ತದೆ, ನನ್ನ ಮಗ ಖುಷಿ ಕಾಣ್ತಾ ಇದ್ದ ನಿಮ್ಗೆ? ಅಯ್ಯೋ ಆಮೇಲೆ ಆಯ್ತು, ವಯಸ್ಸು ಎಲ್ಲ ಗೊತ್ತಿಲ್ಲ. ಇದು ನಮ್ಮ ಧನು ಮಾಸ್ಟರ್ ನಮ್ಗೆ ಎಲ್ಲ ಫುಲ್ ಬಿಟ್ಟು ಹೇಳ್ಕೊಡ್ತಿದ್ರು. ಸಣ್ಣ ಸಣ್ಣ ಸರ್ ಇದನ್ನ ಕೊಡಿಸಿ ಅದನ್ನ ಕೊಡಿಸಿ, ಇಲ್ಲ ಸರ್ ಇಷ್ಟೇ ಹಂಗೆ ಸರ್ ಫುಲ್ ಪೂರ್ತಿ ಮಾಡಿ ಅಂತ ಅಂದ್ಬಿಟ್ಟಿದ್ರು. ಇವಾಗ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರು ಧನು ಮಾಸ್ಟರ್, ಬಹಳ ಖುಷಿ ಆಯ್ತು ಈ ಥರದೊಂದು ಪ್ರಾಜೆಕ್ಟ್ ನೀವು ಮಾಡ್ತಿರೋದು. ಇದು ನಿಮ್ಗೊಂದು ಶಾಪ ಕೊಡ್ತೀನಿ, ನೀವು ಎಲ್ಲ ಕನ್ನಡದಲ್ಲೇ ಉಳ್ಕೊಂಡು ಕನ್ನಡ ಸಿನಿಮಾ ಮಾಡಿ. ಅದೇ ಕನ್ನಡದಲ್ಲಿ ಅವ್ರು ಶಾಪ ಅಲ್ಲ ಸರ್, ವರ. ಅಲ್ಲ ನಾವು ಶಾಪ ಕೊಡ್ಬೇಕು, ವರ ಮಾಡ್ಕೋಬಾರ್ದು. ಅವರು ಬಿಟ್ಟು ಹೋಗ್ಬಿಡ್ತಾರೆ ಆಮೇಲಿಂದ ಬ್ಯಾಂಗ್ಳೂರಿಗೆ, ಡೆಲ್ಲಿ ಬಾಂಬೆಗೆ ಹೋಗ್ಬಿಡ್ತಾರೆ. ಹೋಗ್ಬಾರ್ದು, ಇಲ್ಲಿ ಇಸ್ಕೊಂಡೆ ನೀವು ಎಲ್ಲ ಸಿನಿಮಾ ಮಾಡಿ. ಆಯ್ತು ಸಂತೋಷ ಅಂದ್ಬಿಟ್ಟು ಆದ್ಮೇಲೆ ನಾವು ಕೊಡೋದು ಬೇಡ, ಅದೇನೋ ಮಾಡ್ಕೊಳ್ಳಿ ಅದನ್ನ. ಹಂಗಾಗಿ ನಿಜವಾಗ್ಲೂ ಮಿಸ್ ಆಲ್ ದಿ ಬೆಸ್ಟ್. ತುಂಬಾ ಚೆನ್ನಾಗಿ ಒಂದು ನಮಗೆ ಅಲ್ಲೇ ಜೂನ್ ಮಾಡಿಸಿದ್ದೀರಾ. ನಿಜವಾಗಿ ಈ ಪಿಕ್ಚರು ಎಲ್ಲ ರೀತಿಯಿಂದನೂ ನಾವು ಹೇಳ್ದಂಗೆ ಗಣಪನ ಮುರಿದು ಅದ್ದೂರಿಯಾಗಿ ಆಗಲಿ. ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅವರು ಕಂಟಿನ್ಯೂಸ್ ಆಗಿ ಸಿನಿಮಾಗಳಲ್ಲಿ ಮಾಡಲಿ ಅಂತ ಕೇಳ್ತಾ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ಕೇಳ್ತೀನಿ. ಏನಂತೀರಾ? ಹೌದು, ಥ್ಯಾಂಕ್ ಯು ಶರಣ. ಈ 1000 ರೂಪಾಯಿ ಮಾತಾಡ್ತು ಏನು ಹೇಳಿ? ಅದ್ರಲ್ಲಿ ಏನೂ ಆಗ್ಲಲ್ಲ ಬಿಡಿ. ಅವ್ರನ್ನ ಅವ್ರ ಮುಖ ನೋಡಿದ್ರೆ ನಮ್ಮ ಮುಖ ಅರಳುತ್ತೆ, ಅಷ್ಟು ಖುಷಿ ಆಗುತ್ತೆ. ಸಾಧುಜಿ ಮಾಸ್ಟರ್, ನನ್ನ ಒಂದು ಸಣ್ಣ ಅಡ್ವೈಸ್ ನಮ್ಮ ಎಲ್ಲ ಮೀಡಿಯಾಗಳು ಬಂದೆ, ಈ ಕಂಟೆಂಟೇ ಸಾಕು, ಇನ್ನೂ ಕಂಟೆಂಟ್ ಕೊಡ್ತೀನಿ ಅಂದ್ರೆ ಅದೆಲ್ಲ ಕೊಡಬೇಡಿ. ಯಾಕಂದ್ರೆ ಇಲ್ಲೇ ನೋಡ್ಕೊಂಡ್ಬಿಟ್ಟು ಥಿಯೇಟರ್ ಕಡೆ ಮುಖನೂ ಇರಲ್ಲ. ಅದಕ್ಕೋಸ್ಕರ ಇದೇನು ಓವರ್ ಡೋಸ್ ಆಗೋಗಿದೆ. ಇನ್ನೂ ನೀವು ಕಂಟೆಂಟ್ ಕೊಡ್ತೀನಿ ಈ ಸಿನಿಮಾ ಕೊಟ್ಬಿಟ್ರೆ ಮನೆಯಲ್ಲೇ ಕೂತ್ಕೊಂಡು ರೀಲ್ಸ್ ತಳ್ಬಿಟ್ಟು ನೋಡ್ಕೊಂಡ್ಬಿಡ್ತಾರೆ. ಇದು ಯಾವಾಗಲೂ ಹೀಗೆ ಆಗತ್ತೆ. ಟಿವಿ ಮೀಡಿಯಾದವ್ರು ಇಲ್ಲೇ ಇದ್ದಾರೆ, ಈ ಥರ ರೀಸೆಂಟ್ ಆಗ್ಬಿಡ್ತೀವಿ. ಏನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಪ್ರೆಸ್ನವ್ರನ್ನ ಟಿವಿಯನ್ನ ಕರೆದ್ಬಿಟ್ಟಿರ್ತಾರೆ ಪ್ರೆಸ್ ಮೀಟ್. ಅಲ್ಲಿ ಏನ್ ಮಾಡ್ತಾರೆ, ಟಿವಿಯವರು ಎಲ್ಲ ಶೂಟ್ ಮಾಡಿ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಅರ್ಧ ಗಂಟೆ ಪ್ರೋಗ್ರಾಮ್ ಮಾಡ್ಬಿಟ್ಟಿರ್ತಾರೆ. ಇಲ್ಲ ಅಲ್ಲೇನು ನೋಡ್ಬೇಕು, ಥಿಯೇಟರ್ ಬಗ್ಗೆ ಏನ್ ನೋಡ್ತಾರೆ. ಅದರಿಂದ ಕೆಲವು ಸೀಕ್ರೆಟ್ ಆಗಿ ಇರಲಿ, ಅಲ್ಲಿ ಬಿಟ್ಕೊಡ್ಬೇಡಿ. ಬಿಟ್ಕೊಟ್ಬಿಟ್ರೆ ಅವ್ರು ತೋರಿಸ್ಬಿಡ್ತಾರೆ. ತೋರಿಸಿದ್ಮೇಲೆ ನಾಳೆ ತೋರಿಸ್ತಾ ಇದೇನಿದೆ ಹಂಗಾಗಿ. ಬಟ್ ಈಗ ಬಂದಿದ್ದು ಟೀಸರ್ ಮಾತ್ರ ಮಾಸ್ಟರ್ ಬೇರೆ ಲೆವೆಲ್, ಬೇರೆ ಮಾದರಿಗಲ್ಲ ಇದು. ಅಲ್ಲ ನಾವು ತೆಲುಗು ಹೇಳ್ಬೇಕು ಅಷ್ಟೇ. ನಾನು ಆಗಿದೆ ಆ ಥರ. ಅದಕ್ಕೇನೆ ಅಲ್ವಾ ಮನೆಯಲ್ಲಿ ಹೇಳ್ಬೇಕು ಅಂದ್ರೆ ಕೀಚಿ ಆಡಿ ಪುಡಿ ತೆಲುಗು చెప్పండి ಆದಿಪುಡಿ ಜೀವಿತ ಆಗೋಯ್ತು. ಇದು ನಮ್ಮ ಕನ್ನಡ ಇಲ್ಲ, ಅದಕ್ಕೆ ಬೇರೆ ಲೆವೆಲ್ ಹೇಳಿದ್ದಲ್ಲ. ಹಂಗಾಗಿ ಬಹಳ ದಿನಾಂಕ ಯಶ್, ಯಾಕಂದ್ರೆ ಗಣೇಶ್ ಅವ್ರಿಗೆ ಈ ಸಿನಿಮಾ ಆಗ್ಬೇಕು, ಬೇರೆ ಯಾರಿಗೂ ನಮಗೂ ಊಹೆ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಈ ತರ ವಿಷಯಗಳಲ್ಲಿ ನಂಬಿಕೆ ಜಾಸ್ತಿ, ಆಧ್ಯಾತ್ಮಿಕವಾಗಿ ಅವ್ರಿಗೆ ಬಹಳ ಆಸಕ್ತಿ, ನಂಬಿಕೆ ಕೂಡ. ನಾನು ಖಂಡಿತ ಹೇಳ್ತೀನಿ, ಆ ಮನುಷ್ಯ ಹೇಳಿದ ಆಗುತ್ತೆ. ಅವ್ರು ಹೇಳಿದ ಅದೇನೋ ಒಂದು ಗಣೇಶ, ಮೊದಲನೇ ಪೂಜೆ ಗಣೇಶನಿಗೆ ಅಂತ ಹೇಳಿದ್ವಲ್ಲ, ಅವ್ರು ಬಾಯಿ ಬರೋದಾಗತ್ತೆ. ಹೆಂಗೆ ಗಣೇಶನ ಅದು? ನಮ್ಗೆ ಆಶ್ಚರ್ಯ. ನೀವು ಯಾರಾದ್ರೂ ಪ್ರಶ್ನೆ ಕೇಳಿ ಅವ್ರು ಹೇಳಿದ ಹಂಗೆ ಆಗತ್ತೆ. ಆ ಥರ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಕೂಡ ಅಷ್ಟೇ ನಂಬಿಕೆಯಲ್ಲಿ ಈ ಸಿನಿಮಾ ಮಾಡಿದ್ದಾರೆ. ತುಂಬಾ ದೊಡ್ಡ ಸಿನಿಮಾ ಇದು ಸರ್. ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಇವಾಗ ಆಗೋದು ಬೇಕಾಗಿಲ್ಲ ಗಣೇಶ್. ಕನ್ನಡ ಸಿನಿಮಾದಿಂದನೇ ಬೇರೆ ಎಲ್ಲ ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗಿರೋದು. ನೀವು ಯಾವುದೇ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ, ರಾಜ್ಕುಮಾರ್ ಅವ್ರು ಮಾಡಿದ್ಮೇಲೆ ಶಿವಾಜಿ ಗಣೇಶನ್ ಅವ್ರು ಮಾಡಿರೋದು, ರಾಜ್ಕುಮಾರ್ ಅವ್ರು ಮಾಡಿದ್ಮೇಲೆ ಎನ್ ಟಿ ರಾಮರಾವ್ ಅವ್ರು ಮಾಡಿರೋದು, ರವಿ ಸಾರು ಒಳ್ಳೆ ಪ್ಯಾನ್ ಇಂಡಿಯಾ ಸಿನಿಮಾ ಅವಾಗಲೇ ಕೊಟ್ರು ಸರ್. ಶಾಂತಿ ಕ್ರಾಂತಿ ಅದಕ್ಕೆ ಅದು ಇಡೀ ಎಲ್ಲ ಭಾಷೆಗಳಲ್ಲೂ ತೆಗೆದುಬಿಟ್ರು ಅವಾಗಲೇ ರವಿ ಸಾರು.
ಶಂಕರ್ ಗುರು ಅಲ್ಲ ರವಿ ಸರ್ ಶಾಂತಿ ಕ್ರಾಂತಿ ಸಿನಿಮಾ ಎಲ್ಲಾ ಹೀರೋಗಳನ್ನ ಹಾಕಿ ಪ್ಯಾನ್ ಅಂದ್ರೆ ರಜನಿಕಾಂತ್ ಅವರು ಇವ್ರು ಎಲ್ಲರೂ ಹಾಕಿ ನಾಗಾರ್ಜುನ ಆವಾಗಲೇ ಪ್ಯಾನ್ ಇಂಡಿಯಾ ಸಿನಿಮಾ ರಿಲೀಸ್ ಮಾಡ್ಬಿಟ್ರು. ಅದರಿಂದ ಕನ್ನಡ ಸಿನಿಮಾ ಅಂತ ಇಲ್ವಾ ಈಗ ಅವ್ರಿಗೆ ಎಲ್ಲರೂ ಪ್ಯಾನ್ ಇಂಡಿಯಾ ಸಿನಿಮಾನೇ. ಅದಕ್ಕೆ ಎಲ್ಲ ಲ್ಯಾಂಗ್ವೇಜ್ ನ ಕಲಾವಿದರನ್ನ ಹಾಕೊಳ್ತಾರೆ ಈಗ, ಯಾಕೆಂದ್ರೆ ಎಲ್ಲ ಕಡೆ ಸಿನಿಮಾ ಹೊಡಿ ಅಂತ. ಒಂದು ಆಗೋಕ್ಕೆ ನಾನು ಇಷ್ಟಪಡ್ತೀನಿ, ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ನಾವು ಮಾಡ್ತೀವಿ. ಬೇರೆ ಸಿನಿಮಾಗಳು ಹೇಗೆ ಇಲ್ಲಿ ಬಂದು ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಇಲ್ಲಿ ಅವ್ರ ಭಾಷೆನೇ ರಿಲೀಸ್ ಮಾಡ್ತಾರೋ, ನಮ್ಮ ಕನ್ನಡ ಸಿನಿಮಾಗಳನ್ನು ಕೂಡ ಅದೇ ತರ ಮಾಡಬೇಕು. ಅವರು ಒಂದು ಪ್ಯಾನ್ ಇಂಡಿಯಾ ಅನ್ಬಿಟ್ಟು ಬೇರೆ ಮಾತ್ರ ನಾವು ತಗೊಂಡು ನಾವೆಲ್ಲ ಹೋಗ್ಲಿಲ್ಲ ಅಂದಂಗೆ ಹಿಂದಿ ಅಂದ್ರೆ ನಮ್ಮ ಸಿನಿಮಾ ಅಲ್ಲಿ ಹಿಂದಿ ನಾವು ಅಲ್ಲೂ ಕೂಡ ಹೋಗಿ ಇದೇ ತರ ಮಾಡ್ಬೇಕು. ನಾವು ವಿಜಯ್ ಮೇಡಮ್, ನೀವು ದೊಡ್ಡ ಪ್ರೆಸ್ ಮೀಟ್ ಇದು ಮಾತ್ರ ಅಲ್ಲ, ನೀವು ಇಡೀ ಭಾರತದಲ್ಲಿ ಎಲ್ಲ ಭಾರತದಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಎಲ್ಲ ಕಡೆ ಇದಕ್ಕೆ ದೊಡ್ಡ ಪ್ರೆಸ್ ಮೀಟ್ಗಳು ಮಾಡಿ, ಆವಾಗಲೇ ನಮ್ಮ ಸಿನಿಮಾ ಈ ಲೆವೆಲ್ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಾವು ಸುಮ್ಮನೆ ನಾವಿಲ್ಲಿ ಮಾತಾಡ್ತಾ ಇದ್ರೆ ಏನಾಗಲ್ಲ, ಅಲ್ಲೂ ಕೂಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಬೇಕು. ಅವಾಗ ಗೊತ್ತಾಗುತ್ತೆ ಇಂಥ ಒಂದು ಒಳ್ಳೆ ಸಿನಿಮಾ, ದೊಡ್ಡ ಸಿನಿಮಾ ಅಲ್ವೇನ್ರಿ? ಹೌದು. ಈ ಗಣೇಶನವರು ಬಾಂಬೆಗೂ ಹೋಗ್ತಾರೆ, ಆಂಧ್ರಗೂ ಹೋಗ್ತಾರೆ, ಮಲಯಾಳಕ್ಕೂ ಹೋಗ್ತಾರೆ, ತಮಿಳುನಾಡಿಗೂ ಹೋಗ್ತಾರೆ. ಹೋಗಿ ದೊಡ್ಡ ಒಂದು ಕಾರ್ಯಕ್ರಮ ಮಾಡ್ತಾರೆ. ಸಿನಿಮಾ ಎಲ್ಲರಿಗೂ ರೀಚ್ ಆಗೋದ್ರ ನಾವೇ ಮಾಡಬೇಕು. ನಮ್ಮ ಕನ್ನಡ ಸಿನಿಮಾ ಈ ದಿನಾಂಕ ರೀಚ್ ಆಗಕ್ಕೆ ನಮ್ಮ ಲೀಡರ್ ಅವ್ರು ರೀಚ್ ಮಾಡ್ಬಿಡ್ತಾರೆ. ದಯವಿಟ್ಟು ನಿಮ್ಮನ್ನ ರಿಕ್ವೆಸ್ಟ್ ಅಂತಲ್ಲ, ಇದು ನಮ್ಮ ಕೆಲಸ ಅಂತ ಅನ್ಕೊಂಡು ಪ್ರಶ್ನವರು, ಟಿವಿಯವರು ಮತ್ತೆ ಮಾಧ್ಯಮದವರು ನಮ್ಮ ಸಿನಿಮಾ ಪ್ರಮೋಟ್ ಮಾಡಲೇಬೇಕು. ನೀವು ಮಾಡಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಸ್ನೇಹಿತರೆ ಇರೋದ್ರಿಂದ ಏನ್ ಸರ್ ನೋಡಿ ಗಾಂಧಿ ಮೀಸೆ ಸೊ ಅದೊಂದು ಹೇಳಿ ವಿಜಯವಾಡ ನಮ್ಮ ಈ ಪ್ರೊಡಕ್ಷನ್ಗೆ ನಾನು ಹೊಸಬ ಅಲ್ಲ, ಯಾಕೆಂದ್ರೆ ಇದು ನಮಗೆ 2ನೇ ಸಿನಿಮಾ. ಅಮೆರಿಕದಲ್ಲಿ ನಿರ್ಮಾಪಕರು ನನಗೆ ಮೇಡಮ್ ಎಲ್ಲರೂ ನಮ್ಮಲ್ಲಿ ಹಲವರು ತುಂಬಾ ದೊಡ್ಡ ಪ್ರೊಡ್ಯೂಸರು ಅಷ್ಟೇ ಚೆನ್ನಾಗಿ ಅಮೆರಿಕದಲ್ಲಿ ನೋಡ್ಕೊಂಡ್ರು ನಮ್ಮನ್ನ. ಇಲ್ಲೂ ಕೂಡ ಅಷ್ಟೇ ಒಂದಿಷ್ಟು ದೊಡ್ಡ ಸಿನಿಮಾ ಮಾಡಿದ್ದಾರೆ. ನೀವು ಒಳ್ಳೇದಾಗಲಿ. ವಿಜಯ್ ಮೇಡಮ್ ಅವರೇ ಎಲ್ಲ ಇನ್ಚಾರ್ಜ್. ನಾವು ಯಾರ ಹೆಸರಿಲ್ಲ, ನಮ್ಮ ಹೀರೋಯಿನು ಆಲ್ ದಿ ಬೆಸ್ಟ್. ಕನ್ನಡ ಬರುತ್ತಾ? ಸೂಪರ್. ನೋಡಿದ್ರ ಕನ್ನಡದ ಹುಡುಗಿನೇ ಅವರು ಒಳ್ಳೇದಾಗಲಿ ಅಂತ ಹೇಳ್ತಾ, ಮಾಸ್ಟರ್ ಆಲ್ ದಿ ಬೆಸ್ಟ್. ನಾವು ನೀವು ಮಾತಾಡಬೇಡಿ, ತೋರಿಸ್ಬೇಡಿ, ಥಿಯೇಟರ್ ಬರಲಿ. ಗಣೇಶ್ಗೆ ಮತ್ತೆ ಎಲ್ಲ ನರೇಂದ್ರ ಸರ್ ಅವ್ರಿಗೆ, ನ್ಯೂಸ್ ಗೆ ಚೆನ್ನಾಗಿದೆ. ತೆಲುಗುನ ತಮಿಳ ಬರಲ್ಲ, ಕನ್ನಡ ಬರ್ತಿದ್ದಾನೆ ಚಲೋ ಬರು ಕಡೆ. ಈಗ ಇಷ್ಟು ಹೇಳಿ ನಾನು ಮಾಡ್ತಾನೆ ಸದ್ಯಕ್ಕೆ ಟೀಸರ್ ತರ ಮುಗಿಸ್ಬಿಡ್ತೀನಿ. ಮುಂದಕ್ಕೆ ಗಣೇಶನ್ ಅವ್ರಿಗೆ ಒಳ್ಳೇದಾಗಲಿ. ಏನ್ ಗೊತ್ತಾ ಸರ್, ನಾವು ಒಬ್ಬನೇ ಹೇಳ್ಬಿಡ್ತೀನಿ. ಅವ್ರಿಗೆ ನಾವು ರಾಜ್ಕುಮಾರ್ ಸರ್ ಅಂತ ಹೇಳ್ತಾ ಇದ್ರು, ನಮ್ಗೆಲ್ರು ರಾಜ್ಕುಮಾರ್ ಸರ್ ನಮ್ಮ ಇಲ್ಲಿಯವನ್ನೇ ಇಟ್ಕೊಂಡು ನಮ್ಮ ಎಲ್ಲ ಹೀರೋಗಳು ನಮ್ಮನ್ನು ಪ್ರೀತಿಸ್ತಾರೆ, ನಮ್ಮನ್ನೇ ಇಟ್ಕೊಂಡು ಇಲ್ಲಿ ಸಿನಿಮಾ ಮಾಡ್ತಾರೆ. ಅದರಲ್ಲಿ ಒಂದು ಮುಖ್ಯ ಸ್ಥಾನ ನಾನು ಗಣೇಶ್ಕೊಳ್ತಿದ್ದೆ. ನಮ್ಮನ್ನು ಯಾರನ್ನೂ ಮರೆಯಲ್ಲ. ಅವರು ಎಲ್ಲ ಸಿನಿಮಾಲು ನಮ್ಮ ಬೇರೆ ಸಾಧು ಸರ್ ಬೇಕು, ರಂಗಾಯಣ ಬೇಕು, ನಮ್ಮ ಎಲ್ಲ ಇದು ಗಿರಿ ಯಾರು ನೋಡಿದ್ರು ನಾವೇ ಇರ್ತೀವಿ. ನಿಮ್ಗೆ ಬೋರ್ ಆಗ್ಬೋದು, ಆದ್ರೆ ಅವ್ರು ಬಿಡಲ್ಲ. ಅದು ಒಂದು ಇರ್ಬೇಕು. ನಮ್ಮವರು ಅಂತ ಯಾವತ್ತಿರುತ್ತೋ, ನೀವು ಯಾವತ್ತಿದ್ರು ನಮ್ಮ ಕನ್ನಡದಲ್ಲಿ ಮೇಲ್ ಮಾಡಿ ಬರ್ತಾರೆ. ಅವಾಗ ಬರೀ ಗೋಲ್ಡ್, ಈಗ ಮೆಗಾ ಸ್ಟಾರ್ ಸಾಕಾಗಿದೆ ಟೈಟ್ಲು. ಇನ್ಮೇಲೆ ಮೆಗಾ ಸ್ಟಾರ್ ಗೋಲ್ಡನ್ ಗಣೇಶ್, ಗೋಲ್ಡನ್ ಮೆಗಾ ಸ್ಟಾರ್ ಗಣೇಶ್. ಯಾಕಂದ್ರೆ ನಾವು ನೋಡಿ ಟೆಂಟ್ ಸಿನಿಮಾದಿಂದ ಬಂದವ್ರು ಮಾತ್ರ ಈ ಟೆಂಟ್ ಸಿನಿಮಾದವ್ರ ಕತೆ ನಮ್ ಜೊತೆ ಇರ್ಬೇಕು ಅಂತ ಫಸ್ಟ್ ಸೋಫಾ ಮೇಲೆ ಕೂತಿರೋರು ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ. ನಾವೆಲ್ಲ ಟೆಂಟ್ ಸಿನಿಮಾ ನೆಲದ ಮೇಲೆ ಕೂತ್ಕೊಂಡ್ ಬಂದವರು ನಮ್ಮನ್ನ ಜೊತೆಲಿ ಇಟ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಒಳ್ಳೇದಾಗಲಿ ಅಂತ. ನಮಸ್ಕಾರ. ಯಾರ ಬಗ್ಗೆ ಬಿಟ್ಟಿದೆ ಪಾತ್ರ? ನಮ್ಮ ಪಾತ್ರ ಏನಿದೆ ಸ್ವಾಮಿ, ನಿಮ್ಮ ನಗ್ಸೋದೇ ನಮ್ಮ ಪಾತ್ರ. ಇನ್ನೇನ್ ನಿಂಗೆ ಅಷ್ಟೊಂದು ಸೀರಿಯಸ್ ಆಗುವಂತ ಪಾತ್ರ ಅಂತ ಏನಿಲ್ಲ. ನಿಮಗೆ ಬೋರ್ ಆಗ್ಬೋದೇನೋ ಅಂದ್ರಲ್ಲ ಸಾಧು ಸರ್, ನೀವ್ ಇಲ್ಲ ಅಂದ್ರೆ ಗಣೇಶ್ ಅವರ ಸಿನಿಮಾನ ಬೋರ್ ಆಗುತ್ತೆ. ಈಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹರಿಗೌರ್ ಅವರಿದ್ದಾರೆ, ಅವ್ರೇನ್ ಹೇಳ್ತಾರೆ ಕೇಳೋಣ. ಪ್ರಾರಂಭ ಮಾಡಿದ್ದು ಚಾರ್ಮಿನಾರ್ ಸಿನಿಮಾ ಮೂಲಕ, ಬಟ್ ಬ್ಯೂಟಿಫುಲ್ ಸಿನಿಮಾಸ್ ಸಂಗೀತ ನಿರ್ದೇಶನ ಕೊಟ್ಟಿದ್ದಾರೆ. ಸೊ ಹರಿಗೌರ್. ನಮಸ್ಕಾರ. ಆಗತ್ತೆ ಏನೋ ಒಂದು ಧೈರ್ಯ ತುಂಬಿಸಿ ಕೊಟ್ಟಿದ್ದಂತ ನಮ್ ವಿಜಯ ಮ್ಯಾಮ್, ಕೃತಿ ಮ್ಯಾಮ್,
ವಿಷ್ಣು ಪ್ರಸಾದ್ ಸರ್ ಹಾಗೆ ಎಂಟೈರ್ ಟೀಮ್ ಆಫ್ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರ ಸಪೋರ್ಟ್ ಇಲ್ಲದೆ ಇರೋದ್ರೆ ಐ ವುಡಂಟ್ ಹ್ಯಾವ್ ನೀಡೆಡ್ ಟಿಲ್ ಹಿಯರ್. ಸೊ ಥ್ಯಾಂಕ್ ಯು ಮ್ಯಾಮ್, ನನ್ನನ್ನು ನಂಬಿದ್ದಕ್ಕೆ, ಇಷ್ಟು ಅದ್ಭುತವಾದಂಥ ಪಾತ್ರ ಕೊಟ್ಟಿದ್ದಕ್ಕೆ. ಬಿಕಾಸ್ ನಾನು ಯಾಕೆ ಇಷ್ಟೊಂದು ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಖಂಡಿತವಾಗ್ಲೂ ನಾವು ಸಿನಿಮಾ ನೋಡ್ಬೇಕು, ನೋಡಾದ್ಮೇಲೆ ನೀವೇ ಹೇಳ್ತೀರಾ ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂತ. ಸೊ ಹಾಗೆ ತನು ಸರ್ ಬಗ್ಗೆ ತುಂಬಾ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಬೇಕು. ಗ್ರೇಟ್ ವಿಷನ್ ಇರುವಂತಹ ಒಂದು ಡೈರೆಕ್ಟರ್. ಹಿ ಹ್ಯಾಸ್ ಸೋ ಮಚ್ ಆಫ್ ಪೊಟೆನ್ಷಿಯಲ್. ಅಂದ್ರೆ ಹೆಜ್ಜೆ ಹೆಜ್ಜೆಗೂ ನಾವು ಎಲ್ಲರ ಜೊತೆ ಇದ್ದು ಅವ್ರಿಗೆ ಏನ್ ಬೇಕು ಅನ್ನೋ ಒಂದು ಕ್ಲಾರಿಟಿ ಅವ್ರಿಗೆ ತುಂಬಾ ಚೆನ್ನಾಗಿದೆ. ಸೊ ಅವ್ರಿಗೆ ಬೇಕಾಗಿರೋ ತರ ಆಕ್ಟರ್ಸ್ ಅಂತ ಅವ್ರು ಮಾಡಿಸ್ಕೊಂಡಿದ್ದಾರೆ. ಅಂಡ್ 800 to 1000 ಆರ್ಟಿಸ್ಟ್ ಗಳು ಇರ್ತಿದ್ರು ಪ್ರತಿದಿನ. ಅವ್ರನ್ನ ಹ್ಯಾಂಡಲ್ ಮಾಡೋದು ಇಟ್ಸ್ ನಾಟ್ ಈಸಿ, ಬಟ್ ತುಂಬಾ ಎಫರ್ಟ್ಲೆಸ್ ಆಗಿ ಅವರು ಹ್ಯಾಂಡಲ್ ಮಾಡಿದ್ದಾರೆ. ಅಂಡ್ ಹಾಗೆ ಇಷ್ಟು ಚೆನ್ನಾಗಿ ಇವತ್ತು ಬಂದಿದೆ ಅಂದ್ರೆ ಇಟ್ಸ್ ಎಂಟೈರ್ ಟೀಮ್ ಸಪೋರ್ಟ್. ವಿಜಯ ಮ್ಯಾಮ್, ಧನು ಸರ್, ಅವ್ರ ಬ್ಲಡ್ ಅಂಡ್ ಸ್ವೆಟ್ ಹಾಕ್ಬಿಟ್ಟಿದ್ದಾರೆ. ಸೊ ಐ ಆಮ್ ಸೋ ಗ್ರೇಟ್ಫುಲ್ ಟು ಬಿ ವರ್ಕಿಂಗ್ ವಿತ್ ಯು ಸರ್. ಹಾಗೆ ನಿಮ್ಮ ಎಲ್ಲರ ಫೇವ್ರೇಟ್ ಗಣಿ ಸರ್. ಸೊ ಹೇಳ್ಬೇಕಾಗಿಲ್ಲ, ಹಿ ವಾಸ್ ಒನ್ ಆಫ್ ದ ಬೆಸ್ಟ್ ಆಕ್ಟರ್ ಐ ಕುಡ್ ವರ್ಕ್ ವಿತ್. ಸೊ ತುಂಬಾ 40 days ಲಾಂಗ್ ಸ್ಕೆಡ್ಯೂಲ್ ವರ್ಕ್ ಮಾಡಿದೀವಿ. ಮ್ಯಾಮ್ ಹೇಳ್ದಂಗೆ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ನೋಡ್ಬಿಟ್ಟಿದ್ದೀವಿ. ಬಟ್ ಎಲ್ಲೂ ಕೂಡ ನಾವು ಯಪ್ಪ ಏನೇ ಈ ತರ ಇಷ್ಟೊಂದು ವೆದರ್ ಕಂಡೀಷನ್ಸ್ ಅಲ್ಲಿ ಮಾಡ್ಬೇಕಾ ಅಂತ ಅನ್ಸದೇ ಇಲ್ಲ. ತುಂಬಾ ಖುಷಿಯಿಂದ ಎವ್ರಿ ಡೇ ವಾಸ್ ಅ ನ್ಯೂ ಲರ್ನಿಂಗ್. ಹೊಸದಾಗಿ ನಾವು ಡೇನ ಸ್ಟಾರ್ಟ್ ಮಾಡ್ತಾ ಇದ್ವಿ. So grateful to be working with you, sir. It was a pleasure working with you. ಹಾಗೆ ಶ್ರೀನಿವಾಸ್ ಮೋದಿ ಸರ್, ರವಿ ಸರ್, ಅರ್ಜುನ್, ನಾವೆಲ್ಲ ಕೂಡ ತುಂಬಾ ಎಂಜಾಯ್ ಮಾಡ್ತಾ ವರ್ಕ್ ಮಾಡಿದೀವಿ. ಐ ಥಿಂಕ್ ನೀವು ಸಿನಿಮಾ ನೋಡಿದಾಗ ನಿಮ್ಗೂ ಅದು ಅನ್ಸತ್ತೆ. ಆಮೇಲೆ ಮೋಸ್ಟ್ಲಿ ನಾವು ಸಕ್ಸಸ್ ಮೀಟ್ ಮತ್ತೆ ಸೆಲೆಬ್ರೇಟ್ ಮಾಡಿದಾಗ ನೀವು ಎಲ್ಲರೂ ಬಂದು ನಮ್ಮ ಜೊತೆ ಈ ಡಿಸ್ಕಷನ್ ಮಾಡ್ತೀರಾ ಅಂತಾನೆ ಕೇಳ್ಕೊಳ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ಪ್ರೆಸ್ ಇನ್ ಮೀಡಿಯಾ, ಥ್ಯಾಂಕ್ ಯು ಸೋ ಮಚ್. October 2 ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ನೀವೆಲ್ಲರೂ ಕೂಡ ಥಿಯೇಟರ್ಸ್ಗೆ ಬಂದು ಇದನ್ನೊಂದು ದೊಡ್ಡ ಸೆಲೆಬ್ರೇಷನ್ ಮಾಡ್ತೀರಾ ಅಂತಾನೆ ಭಾವಿಸ್ತಾ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಇಲ್ಲಿಗೆ ಇದನ್ನ ಮುಗಿಸ್ತಾ ಇದ್ದೀನಿ, ಬಿಕಾಸ್ ಇನ್ನ ತುಂಬಾ ಈವೆಂಟ್ಸ್ ಆಗ್ಲಿದೆ. ಸೊ ಅಲ್ಲಿ ಏನೋ ನನ್ನ ಪಾತ್ರದ ಬಗ್ಗೆ ಎಲ್ಲ ಮಾತಾಡ್ತೀನಿ, ಬಿಕಾಸ್ ಇಟ್ ಇಸ್ ಅ ಶಾರ್ಟ್ ಗೇಮ್ಸ್. ಸೊ ನನ್ನ ಪಾತ್ರದ ಬಗ್ಗೆ ಡೀಟೇಲ್ ಆಗಿ ನಾನು ಫ್ಯೂಚರ್ ಈವೆಂಟ್ಸ್ ಅಲ್ಲಿ ಮಾತಾಡ್ತೀನಿ. ಸೊ ಈ ವೇದಿಕೆ ಮೇಲೆ ಇಷ್ಟೇ. ಥ್ಯಾಂಕ್ ಯು. ಅಕ್ಷನಯ್ಯ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ನಾವೆಲ್ಲರೂ ಕಾಯ್ತಿರುವಂತ ಆ ಕ್ಷಣ. ನನ್ಗೆ ಯಾವಾಗ ಅನ್ಸೋದೇನಪ್ಪ ಅಂತ ಹೇಳಿದ್ರೆ, ಒಬ್ಬ ಹೀರೋ ಅಂದ್ರೆ ಪರದೆ ಮೇಲೆ ಮಾತ್ರ ಹೀರೋ ಅಲ್ಲ, ಅವ್ರು ಬೆಳೆದ ನಂತರ ಆರೋಗ್ಸೋದು ಮುಖ್ಯ ಅಲ್ಲ. ನಿಮ್ಮ ಕಾಮಿಡಿ ಟೈಮ್ ಇಂದ ಹಿಡಿದು ದಿನಾಂಕವರೆಗೂ ಕೂಡ ನೀವು ಬೆಳೆದು ಬಂದಂತ ಪರಿಯನ್ನ ನಿಜವಾಗ್ಲೂ ಅವ್ರನ್ನ ಇಷ್ಟಪಡುವಂತವ್ರು ಗಮನಿಸ್ಬೇಕು. ಡೆಡಿಕೇಶನ್ ಅಂದ್ರೆ ಹೇಗಿರ್ಬೇಕು, ಸಾಧಿಸ್ಬೇಕು ಅಂದ್ರೆ ಯಾವ ಹಾದಿಯನ್ನ ಹೇಗೆ ಹಿಡಿದು ಹೇಗೆ ತಮ್ಮನ್ನ ತಾವು ರೂಪುಗೊಳಿಸ್ಕೊಂಡು ಸಾಗಬೇಕು. ಹ್ಯಾಟ್ಸ್ ಆಫ್ ಟು ಯು. ಒಬ್ಬ ನಿರೂಪಕ ಈ ಮಟ್ಟಕ್ಕೆ ಬಂದು ಕೂತಿದ್ದು ನಮಗೆ ಹೆಮ್ಮೆ, ನಿರೂಪಣಾ ಕ್ಷೇತ್ರದಲ್ಲಿ ಇರೋರಿಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಯಾರು ಏನ್ ಬೇಕಾದ್ರೂ ಆಗ್ಬೋದು, ಅದೇ ಸಾಧನೆ ಮಾಡ್ಬೇಕು ಅನ್ನೋ ಛಲ ಬಂದಿದ್ರೆ ಅನ್ನೋದಕ್ಕೆ ಗ್ರೇಟೆಸ್ಟ್ ಎಕ್ಸಾಂಪಲ್ ನಮ್ಮ ಗೋಲ್ಡನ್ ಮೆಗಾ ಸ್ಟಾರ್ ಗಣೇಶ್. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದವರು ಎಲ್ಲರೂ ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲರೂ ಬಂದಿದೆ. ಆ್ಯಂಡ್ ಸ್ಕೂಲ್ ಅವರಿಗೆ, ಹಾಗೆ ನನ್ನ ತಂಡಕ್ಕೆ, ಹಿರಿಯರಿಗೆ, ಕಿರಿಯರಿಗೆ, ಸ್ನೇಹಿತರಿಗೆ ತಾವೆಲ್ಲರೂ ರಿಲೇಟೆಡ್ ಬರ್ಡೇ ವಿಶಸ್ ಅಂತ ಹೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ಅನ್ಕೊಂಡಿಲ್ಲ ಇಷ್ಟು ಜೋರಾಗಿ ಮಾಡ್ತೀರ ಅಂತ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳಿದ್ರಿ ಸಾಧನೆ ಮಾಡೋದಕ್ಕೆ ಛಲ ಖಂಡಿತವಾಗಿ ಎಲ್ಲ ಇರಬೇಕು, ಬಟ್ ದೇವರ ಆಶೀರ್ವಾದ ಮಾಡಬೇಕು. ಅವನ ಆಶೀರ್ವಾದ ಇದ್ರೆ ಏನೂ ಆಗಲ್ಲ ಅಂತ ನಂಬೋನು. ಕಷ್ಟ ಎಲ್ಲರೂ ಬಿಡ್ತೀವಿ, ಮೇಲ್ ಬರಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡ್ತೀವಿ. ದಿನ ಬೆಳಗಾದ್ರೆ ಎಲ್ಲರೂ ಕೆಲ್ಸಕ್ಕೆ ಬರ್ತೀವಿ, ಬಟ್ ಸಾಧನೆಗೆ ಛಲ ಬೇಕೇ ಬೇಕು, ಅದಿಲ್ಲದೆ ಆಗಲ್ಲ. ಅದರ ಜೊತೆಯಲ್ಲಿ ತಂದೆ ತಾಯಿಯ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ, ದೇವರ ಆಶೀರ್ವಾದ ಇದ್ರೆ ಮಾತ್ರ ಬೆಳೆಯಕ್ಕಾಗೋದು. ಅದನ್ನ ನಾನು ತುಂಬಾನೇ ನಂಬಿದ್ದೀನಿ. ಸಾಧು ಸರ್ ಹೇಳಿದ್ರು ತುಂಬಾ ದೇವ್ರು ನಂಬ್ತಾರೆ ಅಂತ. ಹೌದು, ನನ್ನ ದೇವ್ರನ್ನ ನಾನೇ ನಂಬ್ತೀನಿ. ಬೇರೆ ಯಾರು ನಂಬಬೇಕು, ಯಾಕೆ ನಂಬಬೇಕು, ನಂಬಾರ್ದು ನನಗೆ ಬೇಕಾಗಿಲ್ಲ. ನನಗೆ ಒಂದು ದೇವರು ಅನ್ನೋದಕ್ಕಿಂತ ಏನೋ ಒಂದು ಶಕ್ತಿ ಇದೆ, ಅದು ನಮ್ಮನ್ನು ಕಾಪಾಡ್ತಿದೆ ಅಂತ ನಾನು ಖಂಡಿತವಾಗ್ಲೂ ನಂಬ್ತೀನಿ. ಅದು ಎಲ್ಲಿ ಬೇಕಾದ್ರೂ ನಿಂತ್ಕೊಂಡಿರ್ತೀನಿ ಸರ್. ಇವತ್ತು ಗಣೇಶು ಗೋಲ್ಡನ್ ಸ್ಟಾರು, ಕಾಮಿಡಿ ಟೈಮು ಗೋಲ್ಡನ್ ಮೆಗಾ ಸ್ಟಾರು,
ಇದೆಲ್ಲ ದೇವರ ಆಶೀರ್ವಾದ, ದೊಡ್ಡವರ ಆಶೀರ್ವಾದ ಅಂತಾನೆ ನಂಬ್ತೀನಿ. ಅಂಡ್ ಈ ಸಿನಿಮಾ ಆಗೋದಕ್ಕೂ ಅದೇ ಕಾರಣ ಅಂತಾನೆ ಹೇಳ್ತೀನಿ ನಾನು. ನಮ್ಮ ಮನೆ ದೇವರು ಈಶ್ವರ, ನೀವು ನೋಡಿರ್ತೀರಿ ಸಿನಿಮಾಗೆ ನಾನು ಟ್ಯಾಟೂ ಹಾಕೊಂಡಿದ್ದೀನಿ. ಸೊ ಈಶ್ವರ ಅಂದ್ರೆ ನನಗೆ ಬಹಳ ಇಷ್ಟ. ಸೊ ಈ ಪಿಕ್ಚರ್ ಆಗಬೇಕಾದ್ರೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ. ನಮ್ಮ ಮಕ್ಕಳು ಕಾರ್ತಿಕೇಯ ಕೃಷ್ಣನ್ ಪಿಕ್ಚರ್ ಬಂದಾಗ ಪದೇ ಪದೇ ನೋಡ್ತಾ ಇದ್ರು. ಪಾಪ ಇದು ನೋಡಿ ಪಾಪ ಚೆನ್ನಾಗಿದೆ. ದೆನ್ ಡಿಸ್ಕಷನ್ ಆದಾಗ ಸೊ ಯಾಕೆ ನಾವು ಕೂಡ ಮಾಡಬಾರ್ದು ಅಂತ ಡಿಸ್ಕಷನ್ ಅಲ್ಲಿ ಬಂತು. ಆ್ಯಂಡ್ ದ ವೇ ಪ್ರೊಡಕ್ಷನ್ ಹೌಸ್ ಅವರು, ವಿಶ್ವ ಅವರು, ನಮ್ಮ ಧನು ಅವರು ಆ್ಯಂಡ್ ವಿಜಯ ಮ್ಯಾಮ್ ಇವರೆಲ್ಲ ತಗೊಂಡು ಹೋಗಿದ್ದ ರೀತಿ ಎಲ್ಲ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ಬಿಕಾಸ್ ನಾನು ಅನ್ಕೊಂಡಿಲ್ಲ ಈ ಲಾರ್ಜ್ ಸ್ಕೇಲಲ್ಲಿ ನಾನು ಮಾಡ್ಬಿಡ್ತೀನಿ, ಇವರೆಲ್ಲ ಸೇರಿಕೊಂಡು ಲಾರ್ಜ್ ಸ್ಕೇಲಲ್ಲಿ ಹೀಗೆ ಮಾಡ್ಬಿಡ್ತಾರೆ. ನಾನು ನಿಜ ಹೇಳ್ತಾ ಇದ್ದೇನೆ. ಈ ಸ್ಕ್ರಿಪ್ಟ್ ಹೇಳಿದಾಗ ನಾನು ಕೇಳಿದೆ, ಧನು ಬಜೆಟು ಅಷ್ಟೆಲ್ಲ ಹಾಕ್ಬೇಡಿ, ನೋಡಿ ನಮ್ಮ ಪಾಪ ಪೀಪಲ್ಸ್ ಮೀಡಿಯಾ ಬರ್ತಿದ್ದಾರೆ, ಒಂದಿಷ್ಟು ಬಜೆಟಲ್ಲಿ ಮಾಡೋಣ, ಬಂದವ್ರಿಗೂ ಖುಷಿ ಆಗಬೇಕು, ನಮ್ಮ ಕನ್ನಡ ಪಿಕ್ಚರ್ ಮಾಡ್ತಿದ್ದಾರೆ, ಖುಷಿಯಾಗಿ ಅವರು ಖುಷಿಯಾಗಿ ಹೋಗ್ಬೇಕು ಅಂತ. ನಾವು ಮೇಡಮ್ ಅವ್ರನ್ನ ಕರೆದೆ, ವಿಶ್ವಾಸ ಸರ್ ನೀವು ಹೇಳ್ತಿರೋ ಬಜೆಟ್ ಇದೆಯಲ್ಲ ಅದು ತುಂಬ ಇದೆ ಅಂತ. ಅದಕ್ಕೆ ಮೇಡಮ್ ಅವ್ರು ಒಂದು ಹೇಳಿದ್ರು ನನಗೆ, ನಮ್ಮ ಮನೇಲಿ ಕೂತಿದ್ದೆ, ಸರ್ ನಿಮ್ಮ ಮುಂಗಾರು ಮಳೆ ಎಷ್ಟು ಮಾಡಿದೆ ಸರ್ ಅವತ್ತು 2006 ಈಗ 2024 ಇದ್ದೀವಿ ಸರ್, ನಾವು ಮಾಡೋಣ ಸರ್, ದೇವರ ಆಶೀರ್ವಾದ ಇದೆ ಖಂಡಿತವಾಗ್ಲೂ. ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ಬಜೆಟ್, ನಾವು ಚೆನ್ನಾಗಿ ತೋರ್ಸೋಣ ಸರ್, ನೀವೇನು ಅನ್ಕೊಂಡಿದ್ರೆ ಅದನ್ನ ತೋರ್ಸೋಣ ಅಂತ. ಅದೇ ಥರ ಮಾಡಿದ್ದಾರೆ ಸಿನಿಮಾ ಕೂಡ. ಪ್ರತಿ ಶೆಡ್ಯೂಲ್ ಆಗಿದ ತಕ್ಷಣ ನೆಕ್ಸ್ಟ್ ಶೆಡ್ಯೂಲ್ ಇವ್ರು ಬರೋರಲ್ಲ, ನನ್ನ ಭಯ ಏನ್ ತರ್ತಾರೋ ಹೊಸದೀಗ ಅಂತ. ಕ್ಲೈಮ್ಯಾಕ್ಸ್ ತಂದ್ರು, ಐ ವಿಲ್ ಬಿ ವೆರಿ ಫ್ರ್ಯಾಂಕ್ ವಿತ್ ಯು, ಓವರ್ ಆಗಿ ಏನು ಹೇಳಲ್ಲ ನಾನು. ಆ ಕ್ಲೈಮ್ಯಾಕ್ಸ್ ಅವ್ರು ಹೇಳಿದ ರೀತಿ ಇದೆಯಲ್ಲ, ನನಗೆ ಹೇಗಿದ್ರು ಕ್ಯಾಪ್ಚರ್ ಮಾಡ್ತಾರೆ ಈ ಕ್ಲೈಮ್ಯಾಕ್ಸ್ನ ಅಂತ ತಲೆಯಲ್ಲಿ. ಹ್ಯಾಕ್ ಕ್ಯಾಪ್ಚರ್ ಮಾಡ್ಬೋದು ಈ ಕ್ಲೈಮ್ಯಾಕ್ಸ್ನ ಇವರು? VFX ಬೇಕು, ಮ್ಯೂಸಿಕಲಿ ಕೂಡ ಬಿಲ್ಡ್ ಮಾಡಬೇಕು, ಆ ಸೆಟ್ ಹಾಕಬೇಕು, ಪರ್ಫಾರ್ಮೆನ್ಸ್ ಕೂಡ ಅಲ್ಲಿ ಬೇಕು. ಆ 12 ನಿಮಿಷದ ಕಾಲ, ಒಂದು 22 ದಿನ ಬರೀ ಆ 12 ನಿಮಿಷ ಕ್ಲೈಮ್ಯಾಕ್ಸ್ಗೆ ಶೂಟ್ ಮಾಡಿದ್ವಿ. ಐ ಥಿಂಕ್ ಇಡೀ ಸಿನಿಮಾ ಆ್ಯಂಡ್ ಇದೇನು ಪಿನಾಕನ ಪೂರ್ತಿ ಹೆಸರು ಹೇಳ್ಬೋದ, ಚಾರುಕೇಶ ಪಿನಾಕ ಅಂತ. ಚಾರುಕೇಶ ಪಿನಾಕ ರಾಜನ ರಾಜ್ಯ, ಅದ್ರ ಜೊತೆ ಇವತ್ತಿನ ಟೈಮ್ಗೆ ಕ್ಲೈಮ್ಯಾಕ್ಸ್ ತೋರಿಸೋದಿದೆಯಲ್ಲ, ಹೇಗೆ ಮಾಡ್ತಾರೆ, ಹೇಗೆ ಕ್ಯಾಪ್ಚರ್ ಮಾಡ್ತಾರೆ ಅನ್ನೋದು ನನ್ನ ಪ್ರಕಾರ ಅದು ಏನು ಫ್ಲಾಶ್ ಬ್ಯಾಕ್ ಇದೆಯೋ ಅದೇ ಹ್ಯೂಜ್ ಎಪಿಸೋಡ್ ಅಂತ. ಒಂದು 6 ತಿಂಗಳು ಕಾಣಿಸ್ಕೊಳ್ಳಿಲ್ಲ ಯಾರು ನನಗೆ. ನಾವು ವಾರಕ್ಕೊಂದ್ಸಲಿ ಫೋನ್ ಮಾಡಿ, ಸರ್ ಬರ್ತಾ ಇದೀವಿ ಅಂತ. ಸೊ ಆ ಕ್ಲೈಮ್ಯಾಕ್ಸ್ ನಾನು ಖಂಡಿತವಾಗ್ಲೂ ನನ್ನ ಸಿನಿಮಾ ಅಂತಲ್ಲ, ಎಲ್ಲೂ ನೋಡಿಲ್ಲ ಆ ಥರ ಕ್ಲೈಮ್ಯಾಕ್ಸ್. ಹೋಪ್ ಆಡಿಯನ್ಸ್ಗೂ ನನ್ನ ಪ್ರಕಾರ ಅದೊಂದು ಎಕ್ಸ್ಪೀರಿಯನ್ಸ್ ಖಂಡಿತವಾಗಲೂ ಆಗುತ್ತೆ. ಅದೊಂದು ಡಿವೋಷನಲ್, ಒಂದು ಥ್ರಿಲ್ಲಿಂಗ್ ಎಪಿಸೋಡ್ ಆಗಿರುತ್ತೆ. ಫ್ಯಾಂಟಸಿ, ಡಿವೋಷನಲ್, ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದೀವಿ. ಪರ್ಸ್ನಲಿ ಆಸ್ ಅ ಆಕ್ಟರ್ ನಾನು ಕೂಡ ಆ ಎಪಿಸೋಡ್ನ ನೋಡಕ್ ಕಾಯ್ತಾ ಇದ್ದೀನಿ, ಹೇಗೆ ಬಂದಿರ್ಬೋದು ಇದು ಅಂತ. ಸೊ ಹೋಲ್ ಸಿನಿಮಾನ ಪೂರ್ತಿ ತಂಡ ತಗೊಂಡು ಹೋಗಿದೆ. ನಾನು ಇದರಲ್ಲಿ ನಾಯಕ ನಟನಾಗಿ ಆಕ್ಟ್ ಮಾಡಿದ್ದೀನಿ ಅಷ್ಟೇ. ಹರಿಯವರ ಮ್ಯೂಸಿಕ್ಕು, ಧನು, ನಮ್ಮ ಹೀರೋಯಿನ್ನು, ಒಟ್ಟಾರೆ ಬಹಳ ಚೆನ್ನಾಗಿ ಮಾಡಿದ. ಪ್ರೆಸೆಂಟ್ ಎಪಿಸೋಡಲ್ಲಿ ಇದರ ಕುಲಬಾಂಗ್ ಅವರು ನಮ್ಮವರು ತುಂಬಾ ಇವ್ರ ಬಗ್ಗೆ ಏನು ಮಾತಾಡಬೇಕಾಗಿಲ್ಲ. ಬಿಕಾಸ್ ನಾನು ಇವ್ರು ಇರ್ಬೇಕು ಅಂತ ಯಾಕೆ ಹೇಳ್ತೀನಿ ಅನ್ನೋದಕ್ಕೆ ಒಳ್ಳೆಯವ್ರೇನಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ ಇವ್ರ ಜೊತೆ ಆಕ್ಟ್ ಮಾಡ್ತಿದ್ರೆ ನನಗೆ ಕಲಿಯೋಂಥದ್ದು ತುಂಬಾ ಇರುತ್ತೆ. ಇವ್ರ ಎಕ್ಸ್ಪೀರಿಯನ್ಸು, ಇವ್ರು ಮಾಡಿರೋ ಸಿನಿಮಾಗಳು, ಇವ್ರ ಎಂತೆಂಥ ಪ್ರೊಡಕ್ಷನ್ ಹೌಸು, ಡೈರೆಕ್ಟರ್ಸು, ಇವ್ರ ಜೊತೆ ಆಸ್ ಎ ಹೀರೋ ನಾನು ವರ್ಷಕ್ಕೆ 2 ಸಿನಿಮಾ, 3 ಸಿನಿಮಾ, 3 ಡೈರೆಕ್ಟರ್, 3 ಪ್ರೊಡ್ಯೂಸರ್ ಆ ಥರ ನೋಡ್ತೀನಿ. ಬಟ್ ಇವರು ವರ್ಷದಲ್ಲಿ 60 ಡೈರೆಕ್ಟ್ರು, 80 ಡೈರೆಕ್ಟರ್ಸು, ಇವ್ರು ತುಂಬಾನೇ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನನ್ನ ಸ್ವಾರ್ಥ ಏನು ಅಂದ್ರೆ, ನನಗಿಂತ ಬಹಳ ದೊಡ್ಡವರು ಸಾಧನೆಯಲ್ಲಾಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನಾನು ಬಹಳ ಕಲಿತೀನಿ. ಸೊ ಇವ್ರಿಂದ ಬಹಳ ಕಲ್ತಿದ್ದೀನಿ.
ಇವತ್ತು ಸಿನಿಮಾ ನಾವೇನೇ ಡೈಲಾಗ್ ಹೇಳಿದ್ರು ಕೂಡ ಪೌರಾಣಿಕ ಆಗಿರ್ಬೋದು, ಭಕ್ತಿ ಆಗಿರ್ಬೋದು, ಇಲ್ಲ ಇವತ್ತಿನ ಡೈಲಾಗ್ ಆಗಿರ್ಬೋದು ಕಾಲೇಜಲ್ಲಿ ಮಾಡಿದೀವಿ, ಬಟ್ ಅದೇ ಇಟ್ಕೊಂಡ್ ಬರಕ್ಕಾಗಲ್ಲ. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ತುಂಬಾ ಕಲಿತೀನಿ ಅಂತ ಈಗ ಬೇಕು ಸಾಧುವರು ರಘು ಇರ್ಬೇಕು, ರಘುನ ಇರ್ಬೇಕು ಸಿನಿಮಾಲಿ ಅಂತ ಹೇಳ್ತೀನಿ. ರವಿ ಸರ್ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ಮಂತ್ರಿಗಳಾಗಿ ಪಿಕ್ಚರಲ್ಲಿ. ರೋಬೋ ಗಣೇಶ್ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್, ಎಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ವಿಲನ್ ಆಗಿ ಅಂದ್ರೆ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅಂಡ್ ಆಲ್ ದ ಬೆಸ್ಟ್ ಗಣೇಶ್ ಅವರೇ ನಿಮಗೆ. ಸೊ ಒಟ್ಟಾರೆ ಸಿನಿಮಾ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಯಾಕಂದ್ರೆ ನನಗೂ ಕೂಡ ಬಹಳನೇ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. 40-45 ದಿನಗಳ ಫ್ಲಾಶ್ ಬ್ಯಾಕ್ ಶೂಟಿಂಗ್ ಆಗಿರ್ಬೋದು, ದಿನಕ್ಕೆ 2-3 ಸಾವಿರ ಜನ, 2-2.5 ಸಾವಿರ ಜನ ಅಲ್ಲಿ ಇರ್ತಿದ್ವಿ. ಸೊ ವೇಕಪ್ ಟೈಮ್ ನಂದು ದಿನ 4 ಗಂಟೆ ಇರೋದು. ಸೊ 4 ಗಂಟೆಗೆ ಎದ್ದು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಲೊಕೇಶನಲ್ಲಿ ನಾನು 6:30-7 ಕೂತ್ಕೋತಿದ್ದೆ. ಆ್ಯಂಡ್ ಅವತ್ತಿಂದೇನು ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ದೆ, ಇವತ್ತು ಇಷ್ಟಿದೆ, ಹೌ ಕ್ಯಾನ್ ವಿ ಅಚೀವ್ ದಿಸ್. ಇದೇ ಒಂದು ಅರ್ಧ ಗಂಟೆ 1 ಅವರ್ ಆಗುತ್ತೆ ನಮಗೆ. ಸೊ ಇದು ಮಾಡೋಣ, ಹೀಗೆ ಮಾಡೋಣ ಅಂತ ಹೇಳಿ ಪ್ಯಾಕಪ್ ಆದ್ಮೇಲೆ 1 ಅವರ್ ಅಲ್ಲೇ ಇರ್ತಿದ್ದೆ ನಾನು. ಇದೇನೋ ಬ್ಯಾಲೆನ್ಸ್ ಇದೆ ಮೇಡಮ್, ಈಗ ಹೇಗೆ ತಗೊಳ್ಳೋದು ಅಂತ. ಸೊ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ನನಗೂ ಒಂದು ಹೊಸ ಎಕ್ಸ್ಪೀರಿಯನ್ಸು ಅಂಡ್ ಆಡಿಯನ್ಸ್ಗೂ ಆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಎಲ್ಲ ನನಗೆ ನಂಬಿಕೆ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ಇದು ಬರೀ ಟೀಸರ್, ಜಾಸ್ತಿ ತೋರಿಸ್ಬೇಡಿ ಅಂತ ಹೇಳಿದ್ದಾರೆ. ಐ ಥಿಂಕ್ ಇನ್ನೊಂದು ಟ್ರೈಲರ್ ಬಿಡ್ಬೋದು ಅಷ್ಟೇ. ಸುಮ್ಮನೆನಾ? ಆ ಟ್ರೈಲರ್ ಅಲ್ಲಿ ನೀವು ಇರ್ತೀರಾ? ಬೇಕಲ್ಲ? ಈ ಟೀಸರ್ ಅಲ್ಲಿ ಇವ್ರು ಇರೋಲ್ಲ, ಅದಕ್ಕೆ ಕೋಪಕ್ಕೆ ಡೈರೆಕ್ಟರ್ ಹೇಳಿ ಬೇಡ, ಏನು ತೋರ್ಸ್ಬೇಡ. ಈಗ ಟ್ರೈಲರ್ ಅಲ್ಲಿ ಇವ್ರು ಇರ್ತಾರೆ. ಬೇಕಲ್ಲ? ಬೇಕು. ಸೊ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲರಿಗೂ. ಸೊ ಥ್ಯಾಂಕ್ ಯು. ಟೀಸರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಇರಲಿ. ಥ್ಯಾಂಕ್ ಯು.